ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದಲ್ಲ ಎಣ್ಣೆ ಚಂದ ನಾರದವ ಕೂದಲ. ನಾ ಬರತೇನಂದರ ತಗದೆಟ್ಟಾಳು ಅವನ ಮನೆಯ ಬಾಗಿಲ. ಚಂದ ನನ್ನ ಹುಡುಗ ನೆಂಪಿಗೆ ಬರವ ಗೊಂಬದಲ್ಲಿ ಇದ್ದರೆ ನನ್ನ ಕೈ ಮಾಡಿ ಕರೆಯವ. ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದಲ್ಲ ಹಾಕಬೇಡಾನಿ ಹಕ್ಕಿಗೆ ಗಾಳ, ಹಾಕಬೇಡಾನಿ ಹಕ್ಕಿಗೆ ಗಾಳ, ನಂಬಿಯಾಗಬೇಡನಿ ಸುಮಾರ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ನಿನ್ನಲ್ಲಿ ಸೇರಿಕೊಂಡಿತಂತೆ, ಸೌಗಂಧ ನಿನ್ನಲ್ಲಿ ತುಂಬಿಕೊಂಡಿತಂತೆ. ಹೇ ಹೇ ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ, ಚೆಲುವಿನ ಹೂವೆ. ಮನಿ ಅಲ್ಲ ಸಾಂಗಿ ಅರ್ಧ ಮುರ್ಧ ತಲೆ ಕೆಡಿಸಿ ಹೊಳೆ ಬಂದು ಏನಂಬುದು ಹೇಳ್ತಾನಂತ ಹೇಳಿ ಹೋದಾಕಿ ಇನ್ನೂವರೆಗೆ ಪತ್ತಾನ ಇಲ್ಲ. ಎಲ್ಲರ ಹೋಗಿರ್ಬೇಕು ಅಂತ ವಿಚಾರ ಮಾಡಾಕತ್ತನ. ಬಾರ್ಲಿ ಎಟ್ಟೊತ್ತಿದ್ರು ಬರಬೇಕಿ ಸದ್ಯಕ್ಕ. ಎಣ್ಣೆ ಕಿಚ್ಚಕೊಂಡಿದ್ದಾನ ಯಪ್ಪ ತಟ್ಟತೈ ಹುಡುಗಿ ಅಂದ ಬರ್ತದಾನ ಮೈ 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 ಕೈ ಎಲ್ಲ ಗಾಡಿ ಬಂದಂಗ ರೈ ರೈ ಸೈ ಸೈ ಬಂದಂಗ ರೈ ರೈ ಸೈ ಸೈ ಬಂದಂಗ ರೈ ರೈ. ಎಣ್ಣೆ ಕಿಚ್ಚಕೊಂಡಿದ್ದಾನ ಯಪ್ಪ ತಟ್ಟತೈ ಹುಡುಗಿ ಅಂದ ಬರ್ತದಾನ ಮೈ 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 ಕೈ ಎಲ್ಲ ಗಾಡಿ ಬಂದಂಗ ರೈ ರೈ ಸೈ ಸೈ ಬಂದಂಗ ರೈ ರೈ ಸೈ ಸೈ ಬಂದಂಗ ರೈ ರೈ. ಏನು ಚಂದ ಕಾಣಿಸ್ತಿದಿ ಆ ಊರು ಹೆಣ್ಣ, ಹೌದು ಮಿಂಚದೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಏನು ಚಂದ ಕಾಣಿಸ್ತಿದಿ ಆ ಊರು ಹೆಣ್ಣ, ಮಿಂಚದೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಮೈಯ ಮಾಟಕ ಸೂತು ಹೋದಿನ ಆ ನಿನ್ನ ಗಳಿಗಾಗ. ಬಾಬಾ ಬೇಗ ಬಾ ಪ್ರೀತಿ ಮಾಡೋಣ ಬಾ, ಬಾಬಾ ಬೇಗನೆ ಬಾ ಪ್ರೀತಿ ಮಾಡೋಣ ಬಾ. ಏನು ಚಂದ ಕಾಣಿಸ್ತಿದಿ ಯಾವ ಊರು ಹೆಣ್ಣ, ನೆನ್ಸದೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಚಂದ ಕಾಣಿಸ್ತಿದಿ ನಾಯದವನ್ರಿ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡೇಡಿ ಫ್ಯಾಷನ್ನ. ಅರೆ ಹುಡುಗರ ಬಂದರಿಗಲ್ಲ ಮಾಡೇಡಿ ಟೆನ್ಷನ್ನ. ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮಾಡೇಡಿ ಫ್ಯಾಷನ್ನ. ಅರೆ ಹುಡುಗರ ಬಂದರಿಗಲ್ಲ ಮಾಡೇಡಿ ಟೆನ್ಷನ್ನ. ನಾಯದವನ್ರಿ ಅದಾವ दूल्हे का शेर हंसवाना लगता है, दुल्हन का सो दिल दीवाना लगता है. दूल्हे का शेर हंसवाना लगता है, दुल्हन का सो दिल दीवाना लगता है. बर बर में कैसे बगल के रिश्ते, अब तो अरे मुझे मना जन सोता है. दूल्हे का चेहरा सुहाना लगता है, दुल्हन का
मुझे तेरे जैसी लड़का मिल जाए तो क्या बात हो मुझे तेरे जैसी लड़का मिल जाए तो क्या बात हो कभी पास बुलाए कभी चुप के चलाए कभी चैन चलाए कभी दिल धड़काए ಗೆಳೆತಾನ ಮರತ ಮರಗ ಬ್ಯಾಡ ಗೆಳೆಯ ಸಮಯ ಕಳತಿ ಅಯ್ಯಯ್ಯೋ ಏ ಬೌಡಿ ನಿನಗೇನಾಗೈತೆ ಗಾಡಿ ಅಯ್ಯಯ್ಯೋ ಏ ಬೌಡಿ ನಿನಗೇನಾಗೈತೆ ಗಾಡಿ ಸುಳ್ಳು ಸುಳ್ಳು ಹಜ್ಜಾರಲಾಡಿ ಹಜ್ಜಾರಲಾಡಿ ನಿನ್ನ ಬೌಡಿ ನೋಡಿದರ ಹಳಿ ಮುದುಕರ ಚಾಲುವಾಗತ್ತೆ ಗಾಡಿ ಅಯ್ಯಯ್ಯಯ್ಯೋ ಏ ಬೌಡಿ ನಿನಗೇನಾಗೈತೆ ದಾಡಿ ದಾಡೆ ಬರೀ ಮ್ಯಾಗಿಂದ ಅಟ್ಟ ನೋಡಕತ್ತಿ ನೀನು ಎಷ್ಟಂಟ ನೋಡೋಣ ಅಂತ ನನ್ನ ಜೊತೆರೋ ಕಂಟ ರೊಟ್ಟಿ ಮಾಡ್ತೀರಿ ಎಷ್ಟಂಟ ನೋಡೋಣ ಅಂತ ನನ್ನ ಜೊತೆರೋ ಕಂಟ ಒಬ್ಬರ ಮಾವ ಕೂಲಿ ಮಾವ ಮಯ್ಯ ಮಯ್ಯ ಎಸತ ಜೊತೆನೆಲ್ಲ ದೂರ ಮಾಡೋಣೆ ನಾವು ಉಪಕಾರ ತಿಂದ ಹುಡುಗಿ ನಾವು ಉಪಕಾರ ತಿಂದ ಹುಡುಗಿ ಪಕ್ಕದ ಮನೆ ಸಂಗವ್ಯಕ್ಕ ತರ್ಪಿದ್ಯಾಕ ತರ್ಕ 60 ವರ್ಷ ಆದರೂ ನೀನು ಮಾಡ್ತೀಯಾಕ ಮುರ್ಕ ಪಕ್ಕದ ಮನೆ ಸಂಗವ್ವನಿ ತರ್ಪಿದ್ಯಾಕ ತರ್ಕ 60 ವರ್ಷ ಆದರೂ ನೀನು ಮಾಡ್ತೀಯಾಕ ಮುರ್ಕ ಸಂಗೊಳ್ಳ ಚೆಲುವಿ ಹಂಗ ಸಂಧಿ ಒಂದೇ ತಿರುಗಿಯ ಹೇಳ ಪಾರ್ವಕ್ಕ ನೀ ಹೇಳ ಪಾರ್ವಕ್ಕ ಕಂಗ್ರಾಚುಲೇಷನ್ ಕುಟ್ಟಾಕತ್ತಾನಲ್ಲಿ ಕೇಳ್ಕೊಂಡ್ರ ಕೇಳ್ಕೊ ಕಾಯಿಪಲ್ಲೆ ಬೇಕೇನ್ರಿ ಕಾಯಿಪಲ್ಲೆ ಯಾರೇ ಬೇಕು ನುಗ್ಗೆಕಾಯಿ ಬೆಂಡೆಕಾಯಿ ಚೋಳೆಕಾಯಿ ಹೀರೆಕಾಯಿ ಬದನೆಕಾಯಿ ಚೋಳೆಕಾಯಿ ಬೆಂಡೆಕಾಯಿ ಯಾರೇ ಬೇಕು ಪುಟ್ಟ ಪುಟ್ಟ ಬರ್ರಿ ಅಂತೀನಿ ಚೇ 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 ಈಗ ಹಾದಿ ಹಿಡಿದು ಹೊಂಟ್ರ ಸಾಕ ಪಿಕ್ಕಿ 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 ತೆಳಗಿಂದ ಹಿಡಿದು ಮ್ಯಾಗಿಂತನ ನೋಡ್ತಾವ ಅಂತೀನಿ ಅದಕ್ಕೆ ವಯಸ್ಸಿನ ಮುದುಕರದಾರು ಹುರಿ ಮೀಸಿ ತಿರುಗಿ ನೋಡಕ್ಕೆ ಹತ್ತಿದ್ರ ಈಗಂತೂ ಬಗೆನ ಹರಿಯಂಗಿಲ್ಲ ನಾನು ಮದುವೆ ಆಗ್ಬೇಕು ರೀ ಯಜಮಾನ್ರ ಬೇಕೇನ್ರಿ ನಿಮಗೆ ಕಾಯಿಪಲ್ಲೆ ಅಲ್ಲ ಸಂಗಿ ನೀನ ಎಲ್ಲಿ ಹೋದು ನೀನು ಹುಟ್ಟು ಗುಂಡನು ಏನೆಲ್ಲ ಉದ್ದುದನು ತಂದಿಲ್ಲ ಏನ್ ಮಾಡ್ದ ದೋಸ್ತ ಎಲ್ಲಾರು ಕೈಯಾಡಿಸಿ ಮೆತ್ತಗ ಮಾಡಿಬಿಟ್ಟಿದ್ರು ವ್ಯಾಪಾರ ಆಗಲಿಲ್ಲ ಎಲ್ಲ ಮೈ ಮ್ಯಾಗ ಬತ್ತ ಅದಕ್ಕಾಗಿ ವ್ಯಾಪಾರ ಮಾಡಕ್ ನಿಂತೀನಿ ಅವ್ರ ಕೈ ಆಡ್ಸೂತನ ನೀ ಏನು ಮಾಡ್ತಿದ್ದಿ ಏನೋ ಗಂಡಸರ ಚಟನ ಬಿಡಪ್ಪ ನಾ ಯಾರ ಏನು ಮಾಡ್ಲಿ ಆದ್ರೂ ನಿಮ್ಮ ಹುಷಾರದಾಗ ನಾವು ಇರಬೇಕು ಹೋಗ್ಬಿಡ್ ದೋಸ್ತ ಹೇಳ್ ಈ- ದೋಸ್ತಿ. ಈ ವಯಸ್ನ್ಯಾಗ ಬೆಂಡಿಕಾಯಿ ನುಗ್ಗಿಕಾಯಿ ಸಾರು ತಿಂದ್ರ ಅವನದ್ರ ಮಜ್ಜಾನ ಬ್ಯಾರೆ ಇರ್ತೈತಿ ಒಟ್ಟ ಏನ್ ಹೇಳ್ತಿ ಪಟ್ನ ಹೇಳ ನುಗ್ಗಿಕಾಯಿ ಹೆಸರು ಮಾತ್ರ ತೆಗಿಬೇಡ ಯಾಕ ಅವೆಲ್ಲ ಲಗ್ನ ಆದ್ಮ್ಯಾಗ ಚಂದ ಯಾಕ ಮದ್ವಿ ಮಾಡ್ಕೊ ಯಾರು ಬೇಡ ಅಂತಾರ ನೀ ಹೂ ಅಂದ್ರ ನಾ ಇವತ್ತ ರೆಡಿ ಯಾಕಪ್ಪ ಕನಕನ ಕಿಂಡಿ ಕಿಂಡಪ್ಪ ಯಾಕ ಒಮ್ಮೆ ಹಿಂಗ್ ಮಾಡಕತ್ತಿಲ್ಲ ಯಾಕ ಏನ್ ಅನ್ನಕತ್ತೈತಿ ನೀನು ಮೇ ಏನ್ ಮಾಡೋದೈತೆ ಅನಿವಾರ್ಯ ಮತ್ತೇನು ನೀನು ಹೂ ಅಂದಿ ನಾನು ಹೂ ಅನ್ಯ ಶಿವಾರ್ಮ ಮುಗಿಸ್ಕೊಂಡ್ಬಿಡುದು ನಿನ್ನ ತಲೆ ಬಿಸಿ ಆದ್ರೆ ನಾನೇನ್ ಮಾಡ್ಬೇಕೀಗ ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ಜಾತ್ರೆ ಚಾಲು ಐತ್ರಿ ಹಾ ಬಂದನ್ರಿ ಮೌನೇಶ ಏ ಮೌನೇಶ ಮಾನ್ಯ ಬೇಕು ನನಗೆ ಚಡ್ಡಿ ತೋರಿಸಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ಯಾಳ ಕೋ ಕೊಡು ನೋಡುನು ಆಕೆ ಎಲ್ಲಿದ ಹುಡುಕ್ಯಾಡಿ ಎಲ್ಲೇ ಮೌನೇಶ ಕೋ ಕೊಡು ನೋಡುನು ನೋಡಿ ಏನು ಮೌನೇಶ ಮೊದಲ ನೀ ಯಾರು ಅಲ್ಲಲ್ಲಿ ನನಗೂ ಆಕಿ ಕಣ್ಣಿಗೆ ಬಿದ್ದಿಲ್ಲ ಎಲ್ಲಿ ನೀ ಏನ ಕರ್ಕೊಂಡು ಹೋಗ್ಯಾನಂತೇಳಿ ನಿನ್ನ ಮ್ಯಾಗ ಡೌಟ್ ನನಗೆ ಹಾಂ ಅದ್ರಾಗ ಹೇಳಿ ಕೇಳಿ ಮತ್ತು ದೊಡ್ಡ ಗೌಡ್ರ ಮನ್ಯಾಗ ಕನಕಿ ಇವು ಬಟ್ಟ ಅಡಿಗೆ ಬಟ್ಟ 12 ಥರ ಕಾಯಿಪಲ್ಲೆ ತಿನ್ನಿಸಿ ಎಲ್ಲಿ ಕರ್ಕೊಂಡು ಹೋಗ್ಯಾನಂತ ಅದನ್ನ ವಿಚಾರ ಮಾಡಕತ್ತಿದ್ನೆ ನಿನಗೂ ಕಣ್ಣಿಗೆ ಬಿದ್ದಿಲ್ಲ ಬಿದ್ದಿಲ್ಲ ಮತ್ತು ಎಲ್ಲಾರ ಹೋಗಿರ್ಬೇಕಿದು ಕಣ ಏಸ್ ಮಾಡಿರಿ ಮತ್ತೆ ಇಲ್ಲಿ ಒಬ್ಬಾಕಿ ಎಷ್ಟು ಚಂದನ ಕ್ಲಿತ್ತಾಳಲ್ಲ ಯಾರಿಕಿ ಸೀರೆ ಉಟ್ಕೊಂಡ್ಬರೋದು ಬಿಟ್ಕೇಸಿ ನೀ ಅರಿವೆ ಹಾಕೊಂಬಂದಾಳೆ ಯಾಕಂದ್ರೆ ನಿಂತಾಳೆ ಯಾರಿಗೆ ಗೊತ್ತು ಯಾರ್ದ ಬೇಕಾದ್ರೆ ಗೊತ್ತಾಗೋದು ಗೊತ್ತಾಗೋದತ್ತೆ ಪಾಲಿಶ್ ನೋಡ್ಲ ಕಡೆ ಹಾಂ ತಿರುಗ್ತೀರೇನ್ರಿ ಬೈರಿ ಚುಚ್ಚುದು ಕಣ ಏಸ್ ಮಾಡಿರಿ ಇಲ್ಲಿ ಇದೆ ಅಯ್ಯೋ ಚಡ್ಡಿ ಮರಕ್ಕೆ ಹೆಂಗದಿಯವ ಆರಾಮದಿನಿಪ್ಪ ಮೊದಲ ನೀ ಯಾರು ಊರ್ ನಿನ್ರಿ ಏ ಪಿಂಡ್ರಿಕೆ ವಾಯರ್ ಇರ್ಲೇನ ಅಲ್ಲ ಯಾಕೆ ಯಾಕೆ ಯಾಕ ಒಂದು ಕೆಲಸ ಹಿಡಿದ್ನಿ ಗೊತ್ತಾಗ್ತಿಲ್ಲ ಏನದ ಕೊಲ್ಲಾಗ ಚಪ್ಪಲ ಏನದ ಹರ ಹಾಕಿದ್ದೆ
ಚಪ್ಪಲಾರ ಚಪ್ಪಲಾರ ಅಲ್ಲೋ ಯಪ್ಪ ಚಪ್ಪಲಾರ ಅನ್ನ ನೀನು ಎಷ್ಟು ಸರಿ ಹೋಗಿ ನಾನು ಲಗ್ನ ಹಾಕಿನ ಅಂತೇಳಿ ಹೋದಾಕಿ ಹೊಳ್ಳಿ ಇವತ್ತು ಭೇಟಿ ಹೇಳ ರೇಕಿ ಇವನು ಬಾಯಾಗ ಸಿಕ್ಕಿ ಏನಾಗುತ್ತೆ ಹಪ್ಪಲಾರ ಚಪ್ಪಲಾರ ಅನ್ನು ಹಪ್ಪಲಾರ ಅಲ್ಲೋದ ಹಟ್ಟಿ ಹೇಳ್ಬಿಡ್ತ ಹೇಳಿಸಿ ಹೇಳ್ಕೊತಾಳಾಕಿ ನೀ ಏನ ಒತ್ತಿ ಹೇಳಿದ್ರೆ ಹೆಲ್ಸಿಲ್ಲ ಏ ಹೋಗಿ ಬಿಡ ನೀವ್ ಯಾಕೆ ಇಬ್ರು ಜಗಳಾಡಕತ್ತೀರಿ ಅಂತೀನಿ ನಾನ್ ಮದ್ವೆ ಹಾಕಿ ನೀನ್ ಮದ್ವೆ ಹಾಕಿ ನನಗೆ ಕೊಡ್ದ ಒಂದ್ ಸವಾಲ್ ಹಾಕ್ತೀನಿ ಆ ಸವಾಲ್ದಾಗ ಯಾರು ಗೆಲ್ತಾರಲ್ಲ ಅವನ ನಾ ಮದ್ವೆ ಹಾಕಿ ಏನ ಹಾಕತಿ ಹಾಕ ಸವಾಲು ಮತ್ತೆ ಹಾಕ ಲೇಟ್ ನೀವು ಹುಚ್ಕೊಂಡ್ರಿ ನಾಟಕ ಬಂದಾಗ ಒಂದು ಸವಾಲ್ ಹಾಕಿ ಹೋಗ್ಕಳಕ್ಕೆ ಆಕಿನ ಗೆದ್ಕೊಂಡು ಹೋಗ್ಕಳೆ ನಾವೇ ಕಪ್ ಗೆಲ್ಸಿ ಕೊಟ್ಟಿಲ್ಲಕ್ಕೆ ಈ ಸಲ RCB ಕಪ್ ನಮ್ಮದೇ ಗೆದ್ದಿತ್ತೇನ ಬಿಟ್ಟ ಕೇಳಿ ಸಲ ನಾವು RCB ಕಪ್ ನಿಂದಲ್ಲೋ ನಂದೈತಿ RCB ಆಗಳ ಹೆಣ್ಮಕ್ಳು ಗೆದ್ದಾರ ಅಂದ್ರೆ ಈ ಸಲ ನಮ್ದೈತಿ 18 ವರ್ಷ 18 ನಂಬರ್ ಕಪ್ ನಮ್ದ ಹೋದಿ ಎಲ್ಲ ಫಿಕ್ಸ್ ಮೈ ಹೂ ನಾ ಮೊದಲು ನಾವ ತಂದಿವು ಹಿಂದೆ ನಾವು ಕೂತ್ ನೋಡಿ ಹವಾ ಹಾಕಿದಾಗ ನೀವು ಗಪ್ ಗೆದ್ದಿರಿ ನಾವು ಹಾಕ್ತಿರ್ತೀವಿ 16 ವರ್ಷ ಹಿಂಗ ಕೂತಿದ್ರಲ್ಲ ಹಾಕಣ RCB ಸಾವಕಾಶ ಇವತ್ತು ಬಿಡುದಿಲ್ಲ ಸಾವಕಾಶ ಹವಾ ಹಾಕಕ್ ಹೋಗಿ ಎಲ್ಲಾರ ಬಸ್ ಆಗಿತ್ತು ಸಾವಕಾಶ ನೋಡಿ ಹಾಕ ಹವಾ ಮುರಿದ್ರೆ ಏನ್ ಮಾಡ್ತೀರಿ ಕರಿತನ ಬಾರ ತರತನ ಕಾರ ಗಿಡ್ಡಿ ಮಾಡೋದು ಆಲ್ ಇಂಡಿಯಾ ಟೂರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಪೈಲೆ ಜೋರ ನೀವು ಹುಚ್ಕೊಂಡೇನ್ರಿ ನೀವು ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಪೈಲೆ ಜೋರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಪೈಲೆ ಜೋರ ಕರಿತನ ಬಾರ ಗಿಡ್ಡಿ ಮಾಡೋದು ಆಲಿಂಗ ಟೂರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಪೈಲೆ ಜೋರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋದು ಹೈ ಪೈಲೆ ಜೋರ ಇನ್ನೊಂದ್ಸರಿ ಸಿಗ್ತೀನಿ ಆವಾಗ ನಾ ಹೇಳ್ತೀನಿ ಏನಾದ್ರು ಅವಾಗ ಹೇಳ್ತೀವಿ ಅದನ್ನ ಕೇಳ್ಕೊಂಡು ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಈಗ 2 ಸರಿ ಆತ್ನಿ ಬಂದಾಗೊಮ್ಮೆ ಕೈ ಕೊಡುದು ಮುಂದೆ ಏನಾರು ಹೆಸರು ಹೇಳಿ ಹೋಗೋದು ಯಾರಿಗೆ ಏನು ಇಲ್ಲ ಮುಂದಿನ ಸಲ ಆಸರಾ ದಿಕ್ಕ ಇಲ್ಲದಂಗೆ ಐತೆ ನಮಗೆ ಫಿಕ್ಸ್ ಹೇಳ್ತೀನಿ ಮಾರಯ್ಯ ಫಿಕ್ಸ್ ಫಸ್ಟಿಗೆ ನಂದ ಫಿಕ್ಸ್ ಬಾಂಡೆಗಾರೇನ್ರಿ ತಿಕ್ಕಾಕ್ ನೀವು ಬರ್ತೀರೇನ್ರಿ ಅವ್ರು ಬಂಡೆದವ್ರ ಕೇಳಿದ್ರು ತಿಕ್ಕಾಕ್ ನೀವು ಬರ್ತೀರಿ ಅಂತ ಕೇಳಿ ನಾ ಯಾರು ಗೊತ್ತನ್ರಿ ತಪ್ಪನ ಯಾರು ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ಒಲಿ ಬಂದಾಗ ಹೇಳ್ತೇವೆ ನಾ ಇಲ್ಲ ಬಂದಾಗ ಹೇಳ್ತೇವೆ ಬರಾಕತ್ತ ಮೊದಲಿಗೆ ರಿಪೇರಿ ಮಾಡಿ ಗ್ಯಾಸ್ ರಿಪೇರಿ ಇಕ್ಕಟ್ಟು ಮಾಡಕ್ ಹೋಗ್ತೀವ್ರಿ ನಮ್ಮ ಈ ಸಾಧ್ಯ ಒಲಿ ಬಾಗ್ ಉರಿ ಆಗತ್ತ ನೀ ಹೇಳಿ ರಿಪೇರಿ ಮಾಡಕ್ ನಮ್ಮ ಅಣ್ಣದಾನ್ರಿ 8 ಗ್ರಾಸ್
ಮ್ಯಾಲ ಬರ್ತಾನವ ಅವ ಬಂದ ತೋರಿಸ್ತೇನೆ ಎಲ್ಲಿ ಮಾಡಿ ಮನಿ ಹಿಂದ ಬಾಗ್ಲೆ ಕಡಿ ನಿನ್ನ ಕಡೆನ ಬಾಗ್ಲೆ ಕಡಿ ಬರ್ರಿ ಬಂದಾಗ ಇನ್ನೊಂದ್ಸರಿ ಬಂದಾಗ ನಿಕ್ಕಿ ನಾನು ಹೇಳಿ ಹೋಗ್ತೀನಿ ಈಗ ಹೊತ್ತಾಗೈತಿ ಮೊದ್ಲ ಹೊಯ್ಕೊಳತ್ತ ನಮ್ಮ ಅಣ್ಣ ಬರ್ಲಾ ಕಲ್ಲ ಇಟ್ಟಾಗ ಬರತ್ತಾನವ ಬಿಟ್ರೆ ಇನ್ನು ಕಾಲ್ಮರಿ ತರ್ತಾನವ ಏನು ತೋಳಂಗಿಲ್ಲ ಚೆನ್ನೈದವರು ಮುಂಬೈದವರು ಮಗ್ಲ ಕೂತಾರ ನಮ್ಮ ಆರ್ಶಿವಾದ ಏನ ಮಾತಾಡ್ಸಲ್ಲ ಕಪ್ ನಮ್ದ ನೋಡಿ ಫೋನ್ ಹಚ್ಚಿ ಹೇಳ್ತೀನಿ ನಿನಗೆ ನನಗೆ ಗೊತ್ತಿರ್ತೈತಿ ಅದ್ರಾಗ ಇರ್ತಾನ ನಾವು ಎಲ್ಲಿದ್ದವ್ರು ಎಲ್ಲಿ ಬಂದು ಕೂತೀವಿ ಅಯ್ಯೋ ಅದ್ರಾಗ ಇರ್ತೀನಿ ತಗೋರು ಎಲ್ಲ ಸುಳ್ಳ ಬರ್ಲಾ ಎಲ್ಲ ಸುಳ್ಳ ಬಾಯ್ ಬಾಯ್ ಅದಕ್ಕೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಅವ್ನ ಬಗ್ಗೆ ಮಾತಾಡಿದ್ವಿ ನನಗೆಲ್ಲ ಗೊತ್ತೈತಿ ಮಾತಾಡ ನೆಕ್ಸ್ಟ್ ಪದೇ ತಪ್ಪುವಂಗಿಲ್ಲ ಕರೆಕ್ಟ್ ಮ್ಯಾಚ್ ಫಿಕ್ಸ್ ಆಗ್ಬೇಕು ಅಷ್ಟದಾಗ ಒಟ್ಟ ವಿಚಾರ ಮಾಡಬೇಡ ಗ್ರೌಂಡ್ ನಮಗ ಮ್ಯಾಚ್ ನಮ್ದ ನೀ ವಿಚಾರ ಮಾಡಕ್ ಹೋಗ್ಬೇಡ ಇಬ್ಬರು ನಮ್ಮವ್ರು ಸಾಕು ಬ್ಯಾಟ್ ಯಾರು ಜೈ RCB ಬ್ಯಾಟ್ ಯಾರು ಬ್ಯಾಟ್ ನಮ್ಮೂಲ ಬಾಲ್ ನಮ್ಮ ಯಾ ಲೇ ಜಾನಕಿ, ಬಹುದಿನಗಳಿಂದ ಎನ್ನ ಅಂತರಂಗದಲ್ಲಿ ಕಾಡುತ್ತಿದೆ ನಿನ್ನ ರೂಪ ಲಾವಣ್ಯ. ಆ ಕೈಲಾಸದಲ್ಲಿ ಶಿವಪಾರ್ವತಿ ನೃತ್ಯ ಮಾಡಿದಂತೆ ಭಾಸವಾಗುತ್ತದೆ ಎನ್ನ ಮನಕ್ಕೆ. ಇಂದಿಲ್ಲ ನಾಳೆಯಾದರೂ ನಿನ್ನನ್ನು ಅನುಭವಿಸದೆ ಬಿಡಲಾರೋ ಈ ಜನಾರ್ದನ. ಜಾನಕಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಬರಲಿ ಬರಲಿ, ವಿಚಾರ ಮಾಡಿದರಾಯ್ತು. ಯಾರು ನೀವು? ಈ ರೀತಿ ಪರಸ್ತ್ರೀಯರು ಓಡಾಡೋದಾರಲ್ಲಿ ಅಡ್ಡವಾಗಿ ನಿಂತಿದ್ರಲ್ಲ, ಇದು ನಿಮಗೆ ಸ್ವಲ್ಪನಾದ್ರೂ ಸರಿ ಅನ್ಸುತ್ತಾ? ದಾರಿ ಬಿಡಿ, ನಾನು ಹೋಗ್ಬೇಕು. ಎಲ್ಲೋ ನಿನಗೆ ನೆನಪಿಲ್ಲವೇ? ನಾವಿಬ್ಬರು ಕಾಲೇಜಿನಲ್ಲಿ ಕೂಡಿ ಆಡಿದ್ದು, ಕೂಡಿ ಬೆಳೆದದ್ದು. ಅದೇ ರೀತಿ ನಮ್ಮ ಕಾಲೇಜಿನ ಫಂಕ್ಷನ್ನಲ್ಲಿ ಸತಿಪತಿಗಳಾಗಿ ವಾರ್ಷಿಕೋತ್ಸವದಲ್ಲಿ ಪಾತ್ರ ಮಾಡಿದ್ದು ನೆನಪಿಲ್ಲವೇ ತಮಗೆ? ಓ ಹಾಗಾ? ನನಗಂತೂ ಒಂದು ನೆನಪಿಲ್ಲ. ಹಾಗಿದ್ರೆ ನೀವೊಂದ್ಸಲ ನಮ್ಮ ಮನೆಗೆ ಬನ್ನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ಬರುತ್ತೇನೆ, ಆದರೆ ನನ್ನ ಆಸೆ ಈಡೇರಿದ್ರೆ ಮಾತ್ರ ಬರುತ್ತೇನೆ. ನಿಮ್ಮ ಆಸೆನಾ? ಯಾವುದಾ ನಿಮ್ಮ ಆಸೆ? ನೋಡಿ, ನಾವು ಕಾಲೇಜಿನಲ್ಲಿ ಸತಿಪತಿ ಆಗಿದ್ದು ನಿಜ, ಆದರೆ ಆ ಕನಸು ನನಸಾಗಬೇಕಲ್ಲ. ನಾವಿಬ್ಬರು ಏಕೆ ಪ್ರೇಮಿಗಳಾಗಿ ನಕ್ಕು ನಲಿದಾಡಬಾರದು? ಓ ಅಂದರೆ ನಾನಿನ್ನ ಅಂತರಂಗದ ಪ್ರೇಯಸಿ ಆಗಬೇಕೆ? ಒಂದು ವೇಳೆ ಅದು ಆಗದೆ ಹೋದ್ರೆ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡಿ ನಿನ್ನ ಸಂಸಾರವನ್ನೇ ಛಿದ್ರ ಛಿದ್ರ ಮಾಡಿಬಿಡ್ತಾನೆ ಈ ಜನಾರ್ದನ. ಮೊಚ್ಚ ಬಾಯಿ, ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ರೈತ ಹುಲಿಗಳವರಿಬ್ಬರು, ಅವರನ್ನ ಬೇರ್ಪಡಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ದಾರಿ ಬಿಡು. ನಿಲ್ಲು, ದಾರಿ ಬಿಡೋಕಲ್ಲ ನಿನ್ನನ್ನು ನಿಲ್ಲಿಸಿದ್ದು. ನಿನ್ನ ದುಂಡು ದೇಹವನ್ನು ನನಗೆ ಅರ್ಪಿಸಿಯೇ ಇಲ್ಲಿಂದ ನೀನು ಹೋಗುವುದು. ಏನೋ ನಿನ್ನ ತಲೆ ಕೆಟ್ಟದೆ ಅಂತ ಕಾಣುತ್ತೆ. ಪರಸ್ತ್ರೀ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮುಟ್ಟೋಕೆ ಬಂದ್ರೆ ಕೆಟ್ಟ ಹೋಗೋದು ನಿನ್ನ ದೇಹ. ಭಾರತ ನಾರಿ ಏನಾದರೂ ತೆರಿಗೆ ಬೆದ್ರೆ ಒಯ್ಯೋದು ನಿನ್ನ ಆವಿಷ. ನೋಡು, ಒಳ್ಳೆ ಮಾತಿನಿಂದ ಹೇಳಿದರೆ ಕೇಳುವ ಹೆಣ್ಣಲ್ಲ ನೀನು. ಈ ನಿನ್ನ ಹರಿಕತೆ ಕೇಳುವಂತ ಸಹನೆಯೂ ನನ್ನ ಹತ್ರ ಇಲ್ಲ. ಕಾಡಿನಲ್ಲಿರುವ ಮೃಗರಾಜಂತೆ ನಿನ್ನನ್ನು ಹೊತ್ತುಕೊಂಡು ಓದಿ ನನ್ನ ಆಸೆ ಈಡೇರಿಸಿಕೊಳ್ಳುವೆ. ಲೇ ಸರಿಯಾಚೆ ನಾಯಿ, ನನ್ನ ಮುಟ್ಟುವ ಧೈರ್ಯ ಇದೆಯೋ ನಿನಗೆ?
ನನ್ನ ಮುಟ್ಟೋಕೆ ಬಂದ್ರೆ ನಾಗರ ಹಾವು ನಾನಾಗಿ ಕಚ್ಚಿ ಸಾಯಿಸ್ಬೇಕಾಗುತ್ತೆ, ಎಚ್ಚರ ಇಲ್ಲ. ನೀನು ನಾಗರ ಹಾವಾದರೆ ನಾನು ಮುಂಗುಷಿ. ನಿನ್ನ ಜೊತೆ ಚೆಲ್ಲಾಟ ಮಾಡಿ ನಿನ್ನನ್ನು ಸಾಯಿಸುವುದೇ ನನ್ನ ಗೌರಿ. ಸುಮ್ಮನೆ ನನ್ನ ಮಾತುಗೊಪ್ಪಿ ಒಲಿದು ಬಂದರೆ ಸರಿ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಈ ಪಾಪಿ ನನ್ನ ಬಿಡೋ ಹಾಕಿ ಕಾಣ್ತಾ ಇಲ್ವಲ್ಲ. ಏನಾದ್ರೂ ಉಪಾಯ ಮಾಡಿ ಪಾರಾಗಬೇಕಲ್ಲ. ನೋಡು ಜಾನಕಿ, ತಂಗಿ ಅಂದರೆ ಹೇಗಿರಬೇಕು ಗೊತ್ತಾ? ಮುಂಜಾನೆ ಎದ್ದು ಅನ್ನ ಅಂತಾರೆ, ರಾತ್ರಿ ಆದ್ರೆ ತಮ್ಮ ಮಂಚಕ್ಕೆ ಕರೆದುಕೊಂಡು ಹೋಗುವ ನಿನ್ನಂತ ಹಾಗದ ಹೆಣ್ಣುಗಳೆಷ್ಟೋ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ನನ್ನ ಆಸೆ ಈಡೇರಿಸಿಯೇ ಹೋಗ್ಬೇಕು. ಇಲ್ಲ ಅಂದ್ರೆ ಹುಲಿಯಂತೆ ಬೆತ್ತಲೆಯಾಗಿ ಮಾಡಿ ನನ್ನ ಆಸೆ ತೀರಿಸಿಕೊಳ್ಳುವೆ. ಏನು ನನ್ನ ಮುಟ್ಟುವ ಧೈರ್ಯ ಇದೆಯಾ ನನಗೆ? ಏಯ್, ನೀ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಮೊಟ್ಟೆ ನೋಡು. ಲೇ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದೆ ಯಾರಂದ್ರೆ ಮುಗೀತು ನಿನ್ನ. ನೀನ್ಯಾವ ಗಂಡಸು ಹೇಳಿ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ. ಲೇ, ಗಂಡಸು ಅಂದ್ರೆ ಯಾರು ಗೊತ್ತೇನೋ? ಗಡಿ ಭಾಗದಲ್ಲಿ ನಿಂತು ಮಳೆ ಬಿಸಿಲು ಗಾಳಿ ಚಳಿ ಎನ್ನದೆ ಹೆತ್ತ ತಂದೆ ತಾಯಿನ ಕಟ್ಟಿಕೊಂಡ ಹೆಂಡತಿನ ಮಮತೆ ಮಕ್ಕಳನ್ನ ಮರೆತು ತಮ್ಮನ್ನ ತಾವೇ ಹಸಿವಿನ ಅರಿವಿಲ್ಲದೆ ನಮ್ಮೆಲ್ಲರಿಗೋಸ್ಕರ ಕಾಯ್ತಾನಲ್ಲ ಯೋಧ, ಅವನ ಕಡೆ ನಿಜವಾದ ಗಂಡಸು. ಪ್ರತಿಯೊಬ್ಬ ಮಾನವ ಜೀವರಾಶಿಗೂ ಅನ್ನ ಹಾಕೋಕೆ ದುಡಿತಾನಲ್ಲ ಭೂತಾಯಿ ಮಗ ರೈತ ಹುಲಿ, ಅವನ ಕಡೆ ನಿಜವಾದ ಗಂಡಸು. ನೀನ್ಯಾವ ಗಂಡಸಲಿ? ರೈತ ಹುಲಿ. ಚೆನ್ನಾಗಿ ತಿಳಿದುಕೊಂಡಿರುವೆ ಜಾನಕಿ, ಯಾರು ಗಂಡಸರು ಯಾರು ರೈತರು ಎಂದು. ನೋಡು, ನಾನು 3 ಹೆಣ್ಣುಗಳಾಗಿ ನೀನಾಗಿ ಬಂದು ನನ್ನನ್ನು ಅಪ್ಪಿಕೊಂಡರೆ ಸರಿ, ಇಲ್ಲದೆ ಹೋದರೆ ಹೊತ್ತುಕೊಂಡು ಹೋಗಿ ನನ್ನ ಆಸೆ ಈಡೇರಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರ. ನೀನ ಲೇ ಮೂರ್ಖ, ನಾನು ಯಾರು ಗೊತ್ತೇನು? ಜೋಳದ ರೊಟ್ಟಿ ಕೆಂಪು ಖಾರದ ಚಟ್ನಿ ತಿಂದ ಉತ್ತರ ಕರ್ನಾಟಕದ ಪಕ್ಕ ಜವಾರಿ ಹೆಣ್ಣದಿನಿ. ನೀ ಗಂಡಸ ಆಗಿದ್ರೆ ನನ್ನ ಮೊಟ್ಟಿ ನೋಡು, ಒಂದು ಗುದ್ದಬಾರ್ದು ಗುದ್ದಿದ್ನಂದ್ರೆ ನಿಂತ ಜಾಗದಾಗ ರಕ್ತ ಕಾರಿಸಾಯ್ತಿ ಮಗನ. ಜಾನಕಿ, ಇಷ್ಟೊಂದು ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಹೆಣ್ಣಲ್ಲ ಅಂತ ಕಾಣುತ್ತದೆ. ನೆನೆಸಿಕೋ ನಿನ್ನ ಮನೆ ದೇವರನ್ನು. ಸ್ವಲ್ಪ ಇರಿ ನೋಡಿ, ನೀವು ಹೇಗೆ ಅಂತ ಪರೀಕ್ಷೆ ಮಾಡೋಕೆ ಸುಮ್ಮನೆ ನಟನೆ ಮಾಡಿದೆ ಅಷ್ಟೇ. ನಾನು ರಾಜ, ನನಗೂ ನಿಮ್ಮ ಮೇಲೆ ತುಂಬ ಆಸೆ ಇದೆ. ನೀವು ಹೇಳಿದ್ರಲ್ಲ 1 2 3, ನಿಮ್ಮ ಕಣ್ಣಿಗೆ ನಾನು ಬಟ್ಟೆ ಕಟ್ತೀನಿ, ನೀವು ಆ ಕಡೆ ನಿಲ್ಲಿ, ನಾನು 1 2 3 ಅಂತ ಎಣಿಸ್ತೀನಿ, ಆವಾಗ ನೀವು ಓಡಿ ಬಂದು ನನ್ನ ಅಪ್ಕೊಂಡ್ಬಿಡಿ, ಸರಿನಾ? ಅಲ್ಲಿಯವರೆಗೂ ಸ್ವಲ್ಪ ಇರಿ. ನಿಮ್ಮ ಚಸ್ಮಾ ತೆಗೀರಿ ಸ್ವಲ್ಪ. ರಾಜ, ಸ್ವಲ್ಪ ಈಗ ತಿರುಗಿ. ಇಲ್ಲಿ ನೋಡಿ, ನಾನು 1 2 3 ಅಂತೀನಿ, ಓಡಿ ಬಂದು ನಾನು ಅಪ್ಕೊಂಡು ಬಿಡ್ಬೇಕು, ಸರಿನಾ? 1 2 3. ಲೇ ಜಾನಕಿ, ಕೊನೆಗೂ ತೋರಿಸಿಬಿಟ್ಟೆ ನಿನ್ನ ನರಿ ಬುದ್ಧಿಯನ್ನು. ಇಂದು ಅಲ್ಲ ನಾಳೆ ಆದರೂ ನಿನ್ನ ಶೀಲದ ಸುಖ ಉಣ್ಣುವವನೇ ನಾನೇ. ಬರ್ತೆ. ನೋಡು ಕಾಮಿನಿ, ನಾನು ಈ ಊರಿಗೆ ದೊಡ್ಡ ಡಾಕ್ಟರ್ನಾಗಿ ಬರೋದಕ್ಕೆ ನಮ್ಮ ಅಣ್ಣ ಅತ್ತಿಗೆಯರ ಪರಿಶ್ರಮವೇ ಮೂಲ ಕಾರಣ. ಅದು ಅಲ್ಲದೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಆಸ್ತಿಯನ್ನೇ ಮಾರಿದ್ದಾನೆ. ನಾವಿಬ್ಬರೂ ಸೇರಿ ಆ ಆಸ್ತಿಯನ್ನು ಸಂಪಾದನೆ ಮಾಡಿ ಅವನಿಗೆ ಕೊಟ್ಟರೆ ಅಷ್ಟೇ ಕೆಲಸ ನಮ್ಮದು. ಕಾಮಿನಿ, ನಾನು ನೋಡಿದರೆ ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದರೆ ಯಾವುದೋ ಗಹನವಾದ ವಿಚಾರದಲ್ಲಿ ಮಗ್ನನಾಗಿದ್ದೀಯಾ? ಹಾಗೇನಿಲ್ಲ ರೀ,
ನಿಮ್ಮಣ್ಣ ಅತ್ತಿಗೆರು ಎಷ್ಟೊಂದು ಕರುಣಾಮಯಿಗಳು ಅಂತ ಆಲೋಚಿಸ್ತಾ ಇದ್ದೆ. ಅಷ್ಟೇ ಅಲ್ಲ ಕಾಮಿನಿ, ನನ್ನ ಅತ್ತಿಗೆ ಅವರ ತವರು ಮನೆಯ ಬಂಗಾರವನ್ನು ಮಾರಿ ನನ್ನ ಹಾಸ್ಪಿಟಲ್ ಕಟ್ಸೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಅವರ ತ್ಯಾಗದ ಗುಣವನ್ನು ನಾನು ಎಷ್ಟು ಕೊಂಡಾಡಿದರೂ ಕಡಿಮೆನೆ. ಈ ನಮ್ಮ ಮನೆತನ ಬಂಗಾರದ ಕಳಶ ಇದ್ದಂತೆ. ರೀ, ಇವತ್ತೇಕೋ ನನಗೆ ತುಂಬಾ ಬೇಸರವಾಗಿದೆ. ಯಾವುದಾದ್ರೊಂದು ಸಿನಿಮಾ ನೋಡಿಕೊಂಡು 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋದ್ರಾಯ್ತು. ಸಿನಿಮಾ ಅಂದರೆ ಓಕೆ ಚಿನ್ನ, ಆದರೆ ಊಟಕ್ಕೆ ಮನೆಯಲ್ಲಿ ಅಣ್ಣ ಅತ್ತಿಗೆ ದಾರಿ ಕಾಯ್ತಿರ್ತಾರೆ. ಅವ್ರು ಬೇಜಾರು ಮಾಡ್ಕೊಳ್ತಿಲ್ವೇ? ಅದೇ ರೊಟ್ಟಿ ಪಲ್ಯ ತಿಂದು ತಿಂದು ನನಗಂತೂ ಬೇಸರವಾಗಿದೆ. ನಾನಂತೂ ಇವತ್ತು ಹೋಟೆಲ್ನಲ್ಲಿ ಊಟ ಮಾಡಲೇಬೇಕು. ಅಲ್ಲ, ಮನೆಯಲ್ಲಿ ಅಣ್ಣ ಅತ್ತಿಗೆ ಏನಾದರೂ ತಪ್ಪು ತಿಳ್ಕೊಂಡ್ರೆ? ತಿಳಿದುಕೊಳ್ಳಿ ಬಿಡಿ, ಏನಾದರೂ ನೆಪ ಹೇಳಿದ್ರಾಯ್ತು. ಆಯ್ತು ಸರಿ. ಅದಕ್ಕಿಂತ ಮೊದಲು ನಿನ್ನ ಹೃದಯದಿಂದ ಒಂದು ಇಂಪಾದ ಗೀತೆ ಹಾಡಬಾರ್ದೆ? ಹಾಗೆ ಹಾಗೆ. ಜೀವ ಇರೋ ತನಕ ನಿನ್ನ ಪ್ರೀತಿ ಮಾಡ್ತೀನಿ ಚಿನ್ನ, ನನ್ನ ಹೃದಯದ ಗುಡಿಯಲ್ಲಿ ದೇವತೆ ಹಂಗ ಪೂಜೆ ಮಾಡ್ತೇನೆಲ್ಲ. ತಂಗಾಳಿಯೇ ತಂಗಾಳಿಯೇ ನೀನೆಂದಿಗೂ ನನ್ನ ರಾಣಿಯೇ, ನಿನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ. ಬಿಸಿಲು ಮಳೆಯು ಏನೇ ಬಂದರೂ ನಿನ್ನ ಸೇರುವೆ. ನಿನ್ನ ಕಣ್ಣಿನ ರೆಪ್ಪೆಯಾಗಿ ನಾನು ಕಾಯುವೆ. ಬಿಸಿಲು ಮಳೆಯು ಏನೇ ಬಂದರೂ ನಿನ್ನ ಸೇರುವೆ. ಜೀವ ಇರೋ ತನಕ ನಿನ್ನ ಪ್ರೀತಿ ಮಾಡ್ತಿದ್ದಿಲ್ಲ, ನನ್ನ ಹೃದಯದ ಗುಡಿಯಲ್ಲಿ ದೇವತೆ ಹಂಗ ಪೂಜೆ ಮಾಡ್ತಿದ್ದಿಲ್ಲ. ನಾನು ಇದೇ ಊರ ಚಕ್ರವರ್ತಿ MLA ಅವರ PA ಆಗಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ವೆರಿ ಗುಡ್. ಅಂದಾಗೆ ಇವರಾರು? ಮರ್ತೇ ಬಿಟ್ಟಿದ್ದೆ. ಇವಳು ನನ್ನ ಧರ್ಮ ಪತ್ನಿ ಕಾಮಿನಿ ಅಂತ ಹೆಸರು. ಇದೇ ಊರಿನ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ.
ಮದುವೆಗೆ ಅರ್ಜೆಂಟಲ್ಲಿ ನಿನ್ನನ್ನು ಕರೆಯೋದಕ್ಕಾಗಲಿಲ್ಲ. ದಯವಿಟ್ಟು ನಿಂದು ತಪ್ಪು ತಿಳ್ಕೊಬೇಡ ಮಿತ್ರ. ಆಯ್ತು ಆಯ್ತು ಸರಿ. ನೋಡು ಶ್ರೀಕಾಂತ್, ನಿನಗೊಂದು ವಿಷಯ ಹೇಳಬೇಕಾಗಿದೆ, ದಯವಿಟ್ಟು ತಪ್ಪು ತಿಳಿಯಬಾರದು. ಅದೇನು ಕೇಳು ಗೆಳೆಯ. ನೋಡು, ನಮ್ಮ MLA ಸಾಹೇಬರು ಈ ಊರು ಮುಂದಿನ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಂತ ಮಾಡಿದ್ದಾರೆ. ಆದರೆ ಇದಕ್ಕೆ ನಿಮ್ಮ ಅಣ್ಣನವರು ಕೆರೆ ಕಟ್ಟಿಸಬೇಕಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅದು ಫ್ಯಾಕ್ಟ್ರಿ ಕಟ್ಟಿಸಿದ್ರೆ ನೀವು ಮಾರಿದ ಹೊಲವನ್ನು ಮತ್ತೆ ಹಿಡಿಯಬಹುದು. ನೋಡ್ ಗೆಳೆಯ, ಈ ರಾಮಾಪುರದಲ್ಲಿ ನಮ್ಮ ಅಣ್ಣನ ದೇವರು ಅಂತ ಜನ ತಿಳ್ಕೊಂಡಿದ್ದಾರೆ ಅಂದಮೇಲೆ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ರೀ, ನಿಮ್ಮ ಗೆಳೆಯ ಹೇಳುವುದು ನಿಜವಿದೆ. ಊರಿನ ಬಗ್ಗೆ ನಿಮ್ಮಣ್ಣನವರು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನೋಡಿ ಮಿಸ್ಟರ್ ಜನಾರ್ದನ್ ರವರೇ, ನಾನು ಅವರಿಗೆ ಎಲ್ಲ ತಿಳಿಸಿ ಹೇಳ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಆರೋಗ್ಯದಲ್ಲಿ ನಿಮಗೇನಾದರೂ ತೊಂದರೆ ಕಂಡು ಬಂದರೆ ನಮ್ಮ ಆಸ್ಪತ್ರೆಗೆ ಬರೋದನ್ನ ಮರಿಬೇಡಿ. ನಾವಿನ್ನು ಬರ್ತೀವಿ. ನಡೀರಿ, ಹೋಗೋಣ. ಅಂತೂ ನನ್ನ ಕಾಲ ಸನ್ನಿಹಿತವಾಗುವ ಸಮಯ ಕೂಡಿ ಬಂದಂತಾಯಿತು. ನನ್ನ ನಾಟಕಕ್ಕೆ ಸೂತ್ರಧಾರಣಿ ಸಿಕ್ಕಂತಾಯಿತು. ಇವಳಿಂದಲೇ ಇವರ ಮನೆತನವನ್ನು ಸರ್ವನಾಶ ಮಾಡಿ ಇವಳನ್ನು ನನ್ನವಳನ್ನಾಗಿ ಮಾಡಿಕೊಂಡು ನಂತರ ರಮಾನಂದ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನೇ, ಬರ್ತೇನೆ. ಹೊತ್ತಗಳಿಂಗ ಹೇಗಳತಿ ನಾನ, ಹೊತ್ತಗಳಿಂಗ ಹೇಗಳತಿ ನಾನ, ಮಾಡಿದ ಮಳೆ ಸುರಿದಂಗ ಮಾಡಿದಿ ಗೆಳತಿ ನೀನ, ಮಾಡಿದ ಮಳೆ ಸುರಿದಂಗ ಮಾಡಿದಿ ಗೆಳತಿ ನೀನ. ಹೊತ್ತಗಳಿಂಗ ಹೊತ್ತಗಳಿಂಗ ಹೇಗಳತಿ ನಾನ, ಹೊತ್ತಗಳಿಂಗ ಹೇಗಳತಿ ನಾನ. ಏನ ಸಂಗು, ನಿನ್ನ ಮದುವೆ ಚಿಂತ್ಯ ನನಗೆ ನೀ ದಿನ ಬರೋಲಾಗೈತಿ. ಏನು ನಿನ್ನ ಮದುವೆ ಚಿಂತೆ ಹತ್ತೈತಿ. ಜುಮು 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 ಮಾಡಾಕೈತಿ. ಎಲ್ಲಾರ ಹೋಗಿದ್ಯಾ ಸಂಗು? ದೌಡು ಬೇಗನ ಬಾರವ, ಹಣಮಾಪ್ಕೊಂತ ಹೊರ್ಕೊಂಡಿ ಕಣ್ಣು ನಮ್ಮನ್ನ ನೋಡ್ಕೊಂತ ನೋಡ. ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದಲ ಎಣ್ಣೆ ಚಂದ ನಾರದವ ಕೂದಲ. ನಾ ಬರತೇನಂದರ ತಗದೆಟ್ಟಾಳು ಅವನ ಮನೆಯ ಬಾಗಿಲ. ಚಂದ ನನ್ನ ಹುಡುಗ ನೆಂಪಿಗೆ ಬರವ, ಗೊಂಬದಲ್ಲಿ ಇದ್ದರೆ ನನ್ನ ಕೈ ಮಾಡಿ ಕರೆಯವ. ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದಲ ತುಟಿಗೆ ಲಿಪ್ಟಿಕ್ ಹಚ್ಚಿ ಬಂದ ಕೊಳಗಿ, ತುಟಿಗೆ ಲಿಪ್ಟಿಕ್ ಹಚ್ಚಿ ಬಂದ ಕೊಳಗ ಹಚ್ಚಳಗಿ ಕೊಂಡು ಮುಚ್ಚುವ. ಏನ್ರಿ ಕಿತಾಪತಿ ಅವರೇ, ಯಾರ ದಾರಿ ಕಾಯಕತ್ತೀರಿ? ನಮ್ಮ ಡೆಬ್ಬಿ ದಾರಿನ ಕಾಯ್ಬೇಕಿಲ್ಲವ, ಮತ್ತೆ ಡೆಬ್ಬಿ ದಾರಿ ಕಾಯ್ಬೇಕು ನಾವು. ಇಟ್ಟೋತನ ಎಲ್ಲುಗಿದ್ದಿ ಸಂಗು, ದೌಡು ಬಾರವಾ ದೌಡ್ವಾ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಆಡ ಹೋಗ್ಲಿ, ನಾ ಹೇಳಿದ ಏನ್ ಕೆಲಸ ಮಾಡಿದ್ರಿ? ಏನ್ ಕೆಲಸ ಮಾಡಿಲ್ಲ, ಕನಸು ಬಿದ್ದಿತ್ತು. ಏನಂತ? ಏನೋ ನೋಡಿದೆ, ಆಚೆ ಉಚ್ಚಿ ಹೋದಂಗ ಆಗಿತ್ತು, ಏನೇನೋ ಆಗಿತ್ತು ಬಿಡುವ, ಆಗಿತ್ತು. ಮತ್ ಇರ್ಲಿ ಮತ್ತೇನು, ನಿನ್ನ ಮದುವೆ ಆಗೋದು ಒಂದ, ಹೊಳ್ಯಾಗ ಹುಂಚಿ ಹಣ್ಣು ತೊಳ್ಯಾಕ ಹೋಗುದು, ಬಾಯಿಗೆ ಬೀಳಕ್ ಹೋಗುದು ಒಂದ. ತಪ್ಪು ತಿಳ್ಕೋಬೇಡ. ಎಷ್ಟು ಹೊಟ್ಟಿ ಅದಕ್ಕೆ ಬಿಟ್ಟು ಗೊತ್ತನು, ಹೊಳೆಯಾಗ ಬಿಟ್ರು ನಾನು ಮುಣಗಂಗಿಲ್ಲ. ಯಾಕೆ ಮುಣಗಂಗಿಲ್ಲ ಹೇಳ?
ಹೊಟ್ಟೆ ಭಾಳ ಐತಿ ಈ ಸ್ಟ್ಯಾಂಡಿಗೆ ಬರ್ತೀನಿ ಅದಕ್ಕೆ ಏನು ಹಿರಿಯರ ಶಾಸ್ತ್ರ ಏನು ಗೊತ್ತನ ಏನಂತ ಹೇಳ್ಯಾರು ವಯಸ್ಸು ಬಂದ ಹುಡುಗಿನ ಮೊದಲು ಲಗ್ನ ಮಾಡ್ಕೋಬೇಕು ಇಲ್ಲಿಕಂದ್ರೆ ಆಕೆ ಓಡ್ ಹೋಗ್ಬಿಡ್ತಾಳ ಅದಕ್ಕೆ ಹೇಳಾಕತ್ತೀನ್ರಿ ನಾನು ನಿಮಗ ಏನತ್ತ ನಿಮ್ಮನ್ನ ಮದುವೆ ಆಗೋದು ಒಂದ ಬಾಯಿ ಜಿಗುದು ಒಂದ ಅಂತ ಹೋಗಿ ಏನು ಹೇಳಾಕತ್ತಿಲ್ಲ ದೌಡ್ ಗಪ್ಪನ ಹೇಳ್ಬಿಡು ಹೇಳ ನೀವ್ ಅಂದ್ರಲ್ಲ ಯಾಕ ಅಂತ ಕೇಳಿದ್ರಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಅಂದ್ರಲ್ಲ ಅದಕ್ಕ ನಾನು ಇಟ್ಟೋತಾನ ಅದಕ್ಕ ನಿಂತೀನಿ ಒಂದು ಕವಾಲಿ ಒಗದು ಬಿಡ ಹೋಗಪ್ಪ ಬರ ನೀನು ಬರ್ತಿ ಉಗಿ ಅಂತ ಅವ ಬರ್ತಾನ ಉಗಿ ಅಂತಾನ ನಾನು ಒಂದು ಸರ್ತ್ ಹಾಕಿನಿ ಮದುವೆ ಅಂತ ಸಾಯಕ್ ಹೋಗ್ಬೇಡ್ರಿ 3 ಮಂದಿ ಒಬ್ಬೆ ಕೂಡ್ತಿರಲ್ಲ ಒಂದು ಸ್ಪರ್ಧೆ ಇಡ್ತೀನಿ ಅದ್ರೊಳಗೆ ಯಾರು ಗೆಲ್ತೀರಿ ಅವ್ರು ನಾನು ಮದುವೆ ಹಾಕಿನಿ ಹಿಂಗ ಮುಂದ ನೋಡೋಣ ಈ ಒಗದು ಬಿಡು ಮುಂದೆ ನೋಡೋಣ ಏನ ಚಂದ ಐತಿ ನಿನ್ನ ಮೈ ಗುಣ ರೆಡಿ ಮಿಕ್ಸ ಹಚ್ಚಿ ಮೈ ತೊಳೆದಿನ ಸೌಂದರ್ಯದಾಗ ನೀ ಬೆಂಕಿನ ಸಡ ಹೊಡಿತಿ ಬಾರಿ ಗಂಡ ಸರಕಿನ ಹುಡುಗೂರ ತಿಂಡಿಗೆ ಕೆಡದಿನ ಕಿತಾಪತಿ ಅವ್ರೆ ಇನ್ನಟ್ಟು ಕಾಯಿಪಲ್ಲೆ ಉಳ್ದೈತಿ ನಾ ಮಾರ್ಕೊಂಡ್ ಆಮ್ಯಾಗ ನಿಮಗೆ ಹೇಳ್ತೀನಿ ಬರ್ತೀನಿ ಗ್ಯಾರಂಟಿ ಹೋಗಿ ಜವಾರಿ ಏಮಿ ತಗೊಂಡ್ರಿ ನೋಡಿದ 9 ತಿಂಗಳು ಫಿಕ್ಸ್ ಆದಂಗೆ ಕಾಂತ ಮುಂದೆ ಕರೆಸ್ತೀನಿ 4 ತಿಂಗಳು ಮಾಡಿದೆ ಮೇಡಮ್ ಮಾರ ಏನು ಒಂದ್ ಸಲ ನೋಡ್ರಿ ಸಾಕ ನಿನ್ನ ಸೈಜ್ 30 ಆತ ನಾ ಡೆಲಿವರಿ ಕರ್ಕೊಂಡು ಹೋಗ್ತೀನಿ ಬಾ ಚಕ್ರವರ್ತಿ ಈ ಚಕ್ರವರ್ತಿಯನ್ನು ತಡೆಯುವುದು ಒಂದೇ ಕೋಡಿನಲ್ಲಿ ಹಸಿದ ಮೃಗವನ್ನು ತಡೆಯುವುದು ಒಂದೇ ಲೇ ರಮಾನಂದ ನಿನ್ನ ಜೀವನಗೋಸ್ಕರ ನೀನು ಎಷ್ಟೋ ಜನರನ್ನು ಎದುರುಕೊಂಡು ಬಂದರು ಅವರ ರಕ್ತವನ್ನು ಕುಡಿಯುವುದಕ್ಕಿಸಿಕೊಳ್ಳುವ ಶಕ್ತಿ ನನ್ನಲ್ಲಿರುವಾಗ ಅದೇಗೆ ಕೆರೆ ಕಟ್ಟುತ್ತೀಯೋ ನಾನು ನೋಡುತ್ತೇನೆ ಜನಾರ್ದನ್ ಬರುವ ನವರಾತ್ರಿಯ ನಮ್ಮ ಆಯುಧ ಪೂಜೆಗೆ ಆ ರಮಾನಂದನ ತಲೆಯನ್ನು ತೆಗೆದು ನಮ್ಮ ಆಯುಧ ಪೂಜೆಗೆ ನೈವೇದ್ಯವನ್ನಾಗಿ ಮಾಡಬೇಕು ಧನ್ಯರ ಆ ಸುರ ಸುಂದರಿ
ಆಕಿನೊಂದು ಸ್ವಲ್ಪ ವಿಚಾರ ಮಾಡಿ ಮಾತಾಡಿಸಿ ನೋಡಿದ್ರ ನಮ್ಮ ಲೆಕ್ಕಕ್ಕೆ ಬರ್ತಾಳೆ ನೋಡೋಣ್ರಿ ದಣ್ಯಾರ. ಒಳ್ಳೆ ವಿಚಾರ ಪಿತಾಪತಿ, ಒಳ್ಳೆ ವಿಚಾರ. ದಣ್ಯಾರ, ಆ ಸುರಸಂದರಿ ಇತ್ತ ಕಡೆನ ಬರುತ್ತಿದ್ದಾಳೆ. ನಾನು ಸ್ವಲ್ಪ ಮರಿಯಾಗಿ ನಿಂದ್ರಲ್ದೇಪ್ಪ. ನಮಸ್ಕಾರ MLA ಸಾಹೇಬರಿಗೆ. ಏನು ಜಾನಕಿಯವರೇ, ಅದಿರ್ಲಿ, ನನ್ನ ಇಲ್ಲಿವರೆಗೂ ಕರೆಸಿದ್ರಲ್ಲ, ಕಾರಣ? ಕೆಲಸವಿಲ್ಲದೆ ಮಾತನಾಡುವನಲ್ಲ ಈ ಚಕ್ರವರ್ತಿ. 10 ಹಳ್ಳಿಯ ರೈತನ ಹೆಂಡತಿಯಾಗಿ 1000 ಎಕರೆಯ ಒಡತಿ ನೀನು. ಕೈಯಲ್ಲಿ 106 ಆಳುಗಳನ್ನು ಇಟ್ಟುಕೊಂಡು ಮತ್ತೊಬ್ಬರ ಹೊಲಕ್ಕೆ ಕೂಲಿಯಾಗಿ ಹೊರಟಿರುವಲ್ಲ, ಅದನ್ನು ನೋಡಿ ನನಗೆ ಪಾಪ ಎನಿಸಿತು. ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಬಸವಣ್ಣನ ವಚನವೇ ಹೇಳಿಲ್ವೇ? ಹೀಗಿರ್ಬೇಕಾದ್ರೆ ದುಡಿದು ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ದುಡಿಯೋಕೆ ನಮ್ಮ ಸ್ವಂತ ಭೂಮಿ ಆದ್ರೇನು, ಬೇರೆಯವರ ಭೂಮಿ ಆದ್ರೇನು, ಭೂತಾಯಿ ಒಂದೇ ಅಲ್ವೇ? ಸತ್ಯವಾದ ಮಾತನ್ನು ಹೇಳುತ್ತಿರುವೆ ಜಾನಕಿ, ಸತ್ಯವಾದ ಮಾತನ್ನು ಹೇಳುತ್ತಿರುವೆ. ಅದೇನೇ ಇರಲಿ, ನೀವು ನನ್ನ ಕರೆಸಿದ್ರಲ್ಲ, ಕಾರಣ ಬೇಗ ಹೇಳಿ, ನನಗೆ ತುಂಬಾ ಕೆಲಸ ಇದೆ. ನೋಡು ಜಾನಕಿ, ನಿಮ್ಮ ಧರ್ಮರಾಯರು ಈ ರಾಮಾಪುರಕ್ಕೆ ಕೆರೆ ಕಟ್ಟಬೇಕೆಂದು ಹಠ ಹಿಡಿದಿದ್ದಾರೆ. ನಾನು ಈ ಕ್ಷೇತ್ರದ MLA, ನಾನು ಹೇಳಿದಂತೆ ನಡೆಯಬೇಕು. ಬಡ ಜನರಿಗೆ ಫ್ಯಾಕ್ಟರಿಯನ್ನು ಕಟ್ಟಿ ನಾನು ಅವರಿಗೆ ಕೆಲಸವನ್ನು ಕೊಡಬೇಕೆಂದು ಮಾಡಿರುವೆ. ಈ ರಾಮಾಪುರದಲ್ಲಿ ನಾನು ಹೇಳಿದ್ದೇ ನಡೆಯಬೇಕು. ಈ ಜನರ ಒಂದು ವೇಳೆ ಅದು ನಡೆಯದೆ ಹೋದ್ರೆ? ಜಾನಕಿ, ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಹೋದ ಕಬ್ಬಿಣದ ಸಲಾಕಿ ಹಿಡಿಯುವುದು ಒಂದೇ. ನೋಡು ಜಾನಕಿ, ನೀನು ನಮ್ಮೊಂದಿಗೆ ಸಖತ್ತಾದರೆ ಮುಂದೆ ನೀನು ಇದ ಮತ ಕ್ಷೇತ್ರದಲ್ಲಿ MLA ಆಗಬಹುದು. ಏನಂತೀಯ? ನೋಡಿ MLA ಸಾಹೇಬ್ರೆ, ಬಡವರಿಗೋಸ್ಕರ ನೀರಿಗಾಗಿ ನಿಮ್ಮಲ್ಲಿ ಬಾವಿ ತೋಡ್ಬೇಕು ಅಂತ ಸಹಾಯ ಕೇಳಿದ್ರೆ ನೀವು ಅದಕ್ಕೆ ಸಹಾಯ ಮಾಡಬೇಕೆ ಹೊರತು ಈ ರೀತಿ ವಿರೋಧ ಮಾಡೋದು ನಿಮ್ಮಂತ ಶ್ರೀಮಂತರ ಲಕ್ಷಣವಲ್ಲ. ನೋಡು ಜಾನಕಿ, ಯಾರನ್ನು ಬೆಳೆಸಿದರೆ ಬರುವುದು ನಮಗೇನು ಲಾಭ? ನಾನು ಈ ರಾಮಾಪುರದಲ್ಲಿ ಫ್ಯಾಕ್ಟರಿಯನ್ನು ಕಟ್ಟಿ ರಾಮಾಪುರದ ಜನರನ್ನು ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ತೆಗೆದುಕೊಂಡು ಈ ಜನರನ್ನು ನನ್ನ ಕೈ ಮುಷ್ಟಿಯಲ್ಲಿ ಇಡುವುದೇ ಈ ಚಕ್ರವರ್ತಿಯ ಕಾರ್ಯ. ನೀವು ಒಬ್ಬರು ಮನುಷ್ಯರ, ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಮನುಷ್ಯನನ್ನ ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂತ ನೋಡ್ತಿರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನಾನು ಜನಪ್ರಿಯ ನಾಯಕನಾಗಬೇಕಾದರೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಆರಿಸಿ ಬಂದಿದ್ದೇನೆ. ಆ ಹಣವನ್ನು ಯಾರು ಕೊಡುತ್ತಾರೆ ಜಾನಕಿ? ಯಾರು ಕೊಡುತ್ತಾರೆ? ಒಂದು ವೇಳೆ ನೀನು ನನ್ನ ಜೋಡಿ ಸಖತ್ತಾದರೆ ನಿಮ್ಮ ಮೈದುನನ ವಿದ್ಯಾಭ್ಯಾಸಕ್ಕಾಗಿ ಮಾರಿದ ಫಲವನ್ನು ಮತ್ತೆ ಮರಳಿ ಪಡೆಯಬಹುದು. ಅದು ಸಾಧ್ಯವಿಲ್ಲ ಬಿಡಿ ಸಾಹೇಬ್ರೆ. ನನ್ನ ಮೈದುನ ಆಗ್ಲೇ ಡಾಕ್ಟರ್ ಆಗಿದ್ದಾನೆ. ಅವನು ಮಾತು ಕೊಟ್ಟ ಮೇಲೆ ಖಂಡಿತವಾಗಿ ಜನರ ಸೇವೆ ಮಾಡಿ ಹಣವನ್ನ ಸಂಪಾದನೆ ಮಾಡಿ ಮತ್ತೆ ನಮ್ಮ ಹೊಲವನ್ನ ಬೆಳೆಸಿಕೊಳ್ತಾನೆ. ಆ ನಂಬಿಕೆ ನನಗಿದೆ. ನಿಮ್ಮ ಸಹಾಯದ ಅಗತ್ಯ ನನಗಿಲ್ಲ. ನಾನು ಹೋಗ್ಬೇಕು, ದಾರಿ ಬಿಡಿ. ಎಲ್ಲೋ ಜಾನಕಿ, ತಿರುಕನು ಕನಸಿನಲ್ಲಿ ರೋಚನಾದಂತೆ ಆಕಾಶಕ್ಕೆ ಏನಿದೆ ಎಂದು ಹತ್ತಲಕ್ಕೆ ಹೋದರೆ ಸೊಂಟವನ್ನು ಮುರಿದುಕೊಳ್ಳಬೇಕಾಗುತ್ತದೆ. ಸಾಹುಕಾರ, ನಾಲ್ಗೆ ಹಿಡಿತದಲ್ಲಿರಲಿ. ನನ್ನ ಮೈದನ ಮಾತು ಕೊಟ್ಟಿದ್ದಾನೆ ಅಂದಮೇಲೆ ಖಂಡಿತವಾಗಿ ನಡೆಸಿಕೊಡ್ತಾನೆ. ಅವನು ರೈತನ ಮಗ, ಮಾತಿಗೆ ತಪ್ಪವನಲ್ಲ. ಆದ್ರೆ ನೀವು ಹಾಗಲ್ಲ. ಸಾವಿರಾರು ಜನರಿಗೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಭರವಸೆನ ಕೊಟ್ಟು ಆ ವಚನ ಭ್ರಷ್ಟರು ನೀವು. ಭಾರತ ದೇಶದ ಮಾತಿಗೆ ಮೋಸ ಮಾಡೋ ನಿಮ್ಮಂಥ ಭ್ರಷ್ಟರಿಗೆ ಎಲ್ಲಿ ಅರ್ಥ ಆಗಬೇಕು ನ್ಯಾಯ ಅನ್ಯಾಯ? ನಿಮ್ಮಂಥವ್ರಿಗೆ ಮಾತನಾಡೋ ಅಗತ್ಯ ನನಗಿಲ್ಲ. ದಾರಿ ಬಿಡಿ. ಜಾನಕಿ, ಯಾವುದು ಹಾಲೆಂದು ನಂಬಿದೆಯೋ ಅದು ಒಂದಿಲ್ಲ ಒಂದು ದಿನ ವಿಷವಾಗಿ ಕಕ್ಕುವುದು. ನೀನು 10 ಹಳ್ಳಿಯ ರೈತನ ಹೆಂಡತಿ, ಮೈ ತುಂಬ ಆಭರಣಗಳು ಹಾಕಿಕೊಂಡು ಮೆರೆಯುವುದನ್ನು ಬಿಟ್ಟು ನನಗೆ ನೋಡಿದರೆ ಏಕೆ ಪಾಪ ಎನಿಸುತ್ತದೆ. ಜಾನಕಿ, ಅರ್ಥವಾಗಲಿಲ್ಲವೇ? ಕಿತಾಪತಿ,
ದಣಿಯಾರ ಒಟ್ಟು ಬೆಳ್ಳಿ ಬಂಗಾರ ಇದ್ರಾಗ ತುಂಬಿರಿ ಏನ್ರಿ ಎಲ್ಲ ಈಗೇ ಕುಡಿದ್ರಿ ಈಗೇ ಕೊಡು ಬಿಡ್ರಿ ಏನಾರ ಮಾಡ್ರಿಪ್ಪ ಬಾರಾಂಬಾರಕ ದುಡುದು ಎಲ್ಲ ಒಂದು ಗುಂಜಿ ಬಂಗಾರ ಹಾಕಿಲ್ಲ ಒಟ್ಟು ಕೊಟ್ಟು ಬಿಡ್ರಿ ಆಕಿಗೆ ಹೋಗಿಲ್ಲ ನೋಡು ಜಾನಕಿ, ಇದರಲ್ಲಿ ಬೆಳ್ಳಿ ಬೆಂಗಾರ ಎಲ್ಲ ಇವೆ. ನೀನು ಒಂದು ವೇಳೆ ನನ್ನ ಪ್ರಿಯಸಿ ಆದರೆ ಎಲ್ಲ ಒಡವೆ ಬಂಗಾರ ನಿನ್ನ. ಲೇ ಸಾವುಕಾರ, ನಿನಗೊಂದ್ ಸಾರಿ ಹೇಳಿದ್ರೆ ಅರ್ಥ ಆಗಲ್ವೇನೋ? ನಿನ್ನಂಥವನಿಗೆ ಸೆರೆ ಹಾಸೋಕೆ ನನ್ನ ಮೈಯಲ್ಲಿ ಹರಿತಾ ಇರೋದು ಹಾಲದ ರಕ್ತವಲ್ಲ, ಗಣತಿಯ ರಕ್ತ. ಮುಟ್ಟುವ ಹಂಬಲ ನಿನಗಿದ್ರೆ ಕೊಚ್ಚ ಹಾಕದೆ ಬಿಡಲಾರೆ ಕಣೋ ನಿನ್ನ. ಜಾನಕಿ, ಈ ನಿನ್ನ ಮಾತುಗಳು ಮುತ್ತಿನ ಸುರಮಳೆ. ಈ ನಿನ್ನ ದುಂಡ ದೇಹವನ್ನು ನೋಡಿದರೆ ಒಮ್ಮೆ ಬಿಗಿದಪ್ಪಿ ನನ್ನ ಆಶೆಯನ್ನು ತೀರಿಸಿಕೊಳ್ಳಬೇಕನ್ನುವುದೇ ಈ ಚಕ್ರವರ್ತಿಯ ಹಠ. ಅಯ್ಯೋ ದೇವ್ರೆ, ಏನ್ ಹೇಳಿದ್ರು ಈ ಪಾಪಿ ನನ್ನ ಬಿಡೋ ಹಾಗೆ ಕಾಣ್ತಾ ಇಲ್ವಲ್ಲ. ಏನಾದ್ರೂ ಉಪಾಯ ಮಾಡಿ ಪಾರಾಗಬೇಕು. ಹೇಗೆ ಇವನ ಕೈಯಿಂದ ಪಾರಾಗ್ಲಿ? ಜಾನಕಿ, ಸಂಕೋಚವೇ? ಹಾ ಧಣಿಗಳೇ, ನನಗೆ ಯಾವ ಸಂಕೋಚನೂ ಇಲ್ಲ ನೋಡಿ. ನನಗೂ ಈಗ ಅರ್ಥ ಆಗ್ತದೆ ನಿಮ್ಮ ಮಂದಾಳದ ಮಾತು. ನನಗೊಂದು ಆಸೆ ಇದೆ, ನೆರವೇರಿಸ್ತೀರಾ? ಹಾಗೋ ಅಲ್ಲಿ ನೋಡಿ, ಆ ನದಿಯ ದಡದಲ್ಲಿ ಕಮಲದ ಹೂ ಎಷ್ಟು ಚೆನ್ನಾಗಿ ಅರಳಿ ನಿಂತಿದೆ. ಆ ಹೂವನ್ನ ತಗೋಬೇಕು ಅಂತ ನನಗೆ ಆಸೆ. ಆದಷ್ಟು ಬೇಗ ಹೋಗಿ ಆ ಹೂ ತೆಗೆದುಕೊಂಡು ಬರ್ತೀರಾ? ನೀನೇ ನನ್ನ ಸರ್ವಸ್ವವಾಗಿರುವಾಗ ನಿನ್ನ ಆಸೆಯನ್ನು ತೀರಿಸುವುದೇ ನನ್ನ ಆಸೆ. ಈಗಲೇ ಹೋಗಿ ತರುತ್ತೇನೆ ಜಾನಕಿ, ಈಗಲೇ ಹೋಗಿ ತರುತ್ತೇನೆ. ಜಾನಕಿ, ಜಾನಕಿ, ಓ ಪ್ರೀತಿಗೆ ಐ ಲವ್ ಯು, ಓ ಪ್ರೀತಿಗೆ ಐ ಲವ್ ಯು. ಕಂಡಿದ್ದು ಕನಸು. ಎಲೆ ಹೆಣ್ಣೆ, ನನಗೆ ಮೋಸ ಮಾಡಿ ಹೋದೆಯಾ ಜಾನಕಿ? ಓ ನಿನ್ನ ದುಡ್ಡ ದೇಹವನ್ನು
ಒಂದಿಲ್ಲ ಒಂದು ದಿನ ಸವಿಯದೆ ಬಿಡಲಾರ ಈ ಚಕ್ರವರ್ತಿ. ಜಾಣಿಗೆ ಗೆಲುವಿನ ಸಾಕಾಗಿ ಹೋಯ್ತ್ರಿ. ಗೌಡ್ರ ಮನ್ಯಾಗ ಅಡಿಗೆ ಮಾಡಿ ಸಾಕಾಗೈತಿ. ಈ ಕಡೆ ಬಂಗಾರ ಚಪ್ಲಾರ ತೊಗೊಂಡು ಆ ಕಡೆ ಹೋದ್ಲು. ಗೌಡ್ರ ಚಪ್ಲಾರ ತೊಗೊಂಡು ಆ ಕಡೆ ಹೋದ್ಲು. ನಾವು ಗೌಡ್ರ ಮನ್ಯಾಗ ದುಡಿದಾತು, ನಮ್ಮ ಕಾಲು ನಾವ ಒತ್ಕೊಳ್ದಾತ. ಹಿಂಗಾದ್ರೆ ಹೆಂಗ ಅಂತೀನಿ ನೋಡೋಣ. ಇವತ್ತು ಏನರ ಬಂದಿದ್ದ ಕರಿ ಆದ್ರೆ ಆಕಿನ ಲಗ್ನ ಹಾಕಾಡಲು ಕೇಳೋಣ. ಆ ಡೊಂಬುನು ಅಕ್ಕಿನತ್ತಾಳ, ಈ ಗಿಡ್ಡನು ಅಕ್ಕಿನತ್ತಾಳ, ಈ ಲಂಬುನು ಅಕ್ಕಿನತ್ತಾಳ. ಬಂದರ ಬರ್ಲಿಕ್ಕೆ ಮುಂದೆ ಐತಿ ಹಾಕಿದ ಅಲ್ಲ ಈ ಸಂಗಿ ಮಣ್ಣು ಏನೋ ಸ್ಪರ್ಧೆ ಆಗ್ತಾನೆ ತಿಳಿ ಹೋದಾಕ ಆ ಕಡೆ ಗಪ್ಪ ಅದು ಎಲ್ಲಾರ ಹೋಗ್ಯಾಳ ಅಂತ ವಿಚಾರ ಮಾಡಕತ್ತಾನೆ. ಈ ಅಡಿಗೆ ಬಟ್ಟ ಭಾಳ ಕೆಟ್ಟ ಸುಮಾರದಾನ. ಕಣಕ್ಕೆ ಎಲ್ಲಾರ ತೊಗೊಂಡು ಏನೇನಂತ ವಿಚಾರ ಮಾಡಕತ್ತಾನೆ. ಏನು ಮಾಡ್ಬೇಕು, ಏನು ಬಂದಿಂದ ಅವನ ಕೇಳ್ಬೇಕೇನು ನಾವು. ಮೌನೇಶಣ್ಣ ಈ ಕಡೆ ಬಂದಿ. ಅಯ್ಯಪ್ಪ ನೆನ್ಸು ಕೈ ಇಲ್ಲೇ ಅಪ್ಪ ಇಲ್ಲೇ ಇದೆಯಪ್ಪ. ನಮ್ಮ ಚಿಂತಿ ನಮಗೆ ಹತ್ತೈತಿ, ನಿಮ್ಮ ಚಿಂತಿ ನಿಮಗೆ ಹತ್ತೈತಿ. ನಂದು ಕೊಳ್ಳಂದು ಚಪ್ಪಲ್ ಹಾರ ಹೋಗೈತಿ. ಅದ್ರ ಚಿಂತಿ ಸಂಬಂಧ ನಾನು ಮತ್ತೆ ಮಂಗ್ಳೂರ್ಗೆ ಹೋಗೋದಕ್ಕತ್ತ ನಾ ಇನ್ನ. ಹೋಗ್ಲಿ ಬಿಡಪ್ಪ, ನೀನು ಚಪ್ಪಲ್ ಹಾರ ಇರಲಿ ಚಪ್ಪಲ್ ಹಾರ ಇರಲಿ, ನಿನ್ನ ಬಾಯಾಗ ಅನ್ನ ಹಾಕೋಬೋದಲ್ಲ ಅಂದು ಅಸಹ್ಯ ಮಾಡಬೇಡ ಅದನ್ನ. ನಿನಗೇನಾರು ಭೇಟಿ ಆಗಿದ್ಲೇನ? ನನಗೂ ಭೇಟಿ ಆಗಿಲ್ಲ. ನನಗೂ ಭೇಟಿಯಾಗಿಲ್ಲ, ನಿನಗೂ ಭೇಟಿಯಾಗಿಲ್ಲ. ಇವತ್ತು ಬಂದಿದ್ರೆ ಶುದ್ಧ ಮಾಡ್ಕೊಂಡ ಹೋಗೋಣ. ಮತ್ತೆ ಎಲ್ಲಾರ ಹೋಗ್ಯಾಳ ಅನ್ಬೇಕು ನಾವು. ಹಬ್ಬದನೆವ ಮಾಡಿ ಮಾರಿ ನೋಡಕ ಬಂದಿಳೋ ಹಬ್ಬದನೆವ ಮಾಡಿ ಮಾರಿ ನೋಡಕ ಬಂದಿಳೋ ಮರದಂಗ ಕೈ ಮ್ಯಾಗ ನಿಮ್ಮ ಎತ್ತದ ಬರಸೇಳು ಮರದಂಗ ಕೈ ಮ್ಯಾಗ ನಿಮ್ಮ ಎತ್ತದ ಬರಸೇಳು ಹಬ್ಬದ ಒಳಗೆ ಓಟ ನಾನು ಮಾಡಿದ್ದೋ ಅಂತ ಹೇಳಿ ನಾನು ಹಳ್ಳ ದಂಡಿ ಹೊಲ ಅಲ್ಲಿ ಒಡ್ಡಿನ ನೆಲ ದಿನ ಹೊಟ್ಟೈತಿ ಚಂದ ಮರ ಎಟ್ಟೇನಿ ಅದರ ಮ್ಯಾಗ ಎದ್ರ ಎಟ್ಟೇನಿ ಅದರ ಮ್ಯಾಗ ಹೊಟ್ಟೈತಿ ಕಂಬ ಮಲ ದಿನ ಎಟ್ಟೇನಿ ಅದರ ಮ್ಯಾಗ ಹಗಸ್ಯಾಗ ಕಾಲ ಇಟ್ಟ ಕೈಯಾಗ ವಾಗ ತೊಟ್ಟ ನಮ್ಮ ಊರಿನ ಮುಂದಿನ ತೋಟ ಬರತಿದೆ ನಸಕ್ಯಾಗ ನಿಮ್ಮವೆಗೆ ಬರತಿದೆ ಸಾಲಾಗ ಕಾಲ ಇಟ್ಟ ಕೈಯಾಗ ವಾಗ ತೊಟ್ಟ ನಮ್ಮ ಊರಿನ ಮುಂದಿನ ತೋಟ ಏನ್ರಿ ಬಾವಿಪತಿ ಅವರೇ? ಇವರೆಲ್ಲವಲ್ಲ ಕೆಟ್ಟವರು, ಹುಡುಗ್ಯಾರ್ನ ಊರಾಡಿದವರು. ಇವರೆಲ್ಲವಲ್ಲ ಕೆಟ್ಟವರು, ಹುಡುಗ್ಯಾರ್ನ ಊರಾಡಿದವರು. ಕರ್ಮವನ್ನು ಇಳಿಸಿ ಬಿಟ್ಟವರು, ಕರ್ಮವನ್ನು ಇಳಿಸಿ ಬಿಟ್ಟವರು. ನಮ್ಮ ಮ್ಯಾಗ ಈಗ ಇಟ್ಟವರು, ಅವರೆಲ್ಲವಲ್ಲ ಕೆಟ್ಟವರು, ಹುಡುಗ್ಯಾರ್ನ ಊರಾಗ ಬಿಟ್ಟವರು. ಇವರೆಲ್ಲವಲ್ಲ ಕೆಟ್ಟವರು, ಈ ಹುಡುಗ್ಯಾರ್ನ ಊರಾಗ ಬಿಟ್ಟವರು. ಅಂದ್ರೆ ಎಲ್ಲ ಬಿಟ್ಟು ನಾವೇನು ದೇವ್ರಿಗೆ ಹೊಂಟಿವಿ ನಾವೀಗ? ಚಿಟಮೂಗಿ ಓಡಬೇಡ ಚಿಗರಿ ಹಂಗ, ಗಗರಿ ಕಟ್ಟಿ ಕುಣಿಯಬೇಡ ಬಗರಿ ಹಂಗ. ಚಿಟಮೂಗಿ ಓಡಬೇಡ ಚಿಗರಿ ಹಂಗ, ಗಗರಿ ಕಟ್ಟಿ ಕುಣಿಯಬೇಡ ಚಿಗರಿ ಹಂಗ. ಜಿಟಿ ಜಿಟಿ ರೋಣಿ ಮಳಿ ಶುರುವಾದಾಗ ಗಡಗುಡು ಒಳ ರ್ಯಾವ್ ರ್ಯಾವ್, ಗಡಗುಡು ಒಳ ಪಾವ್ ಪಾವ್. ಯಾಪಂಪ ಅಂತ ನಾನು ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿಮ್ಮ ಸೊಡಲೆಲ್ಲ ರಕ್ತದ ಮ್ಯಾಲ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿಮ್ಮ ಸೊಡಲೆಲ್ಲ ರಕ್ತದ ಮ್ಯಾಲ. ನಿನಗದು ಸೊಗಸ ಬರತೈತಿ ಅದಕ್ಕೆ ಹುಡುಗ ಬರಗಟ್ಟಿ, ಅದಕ್ಕೆ ಹುಡುಗ ಬರಗಟ್ಟಿ. ಪ್ರೀತಿ
ಜೀವನದಾಗ ಒಟ್ಟ ನಾನು ಕಲಿಬೇಡ ನಾ ಅಂದಿ ಬರ್ತದ ನನಗೆ ತಾಂಡಿ ನಾನು ಬೇಡ ನಾನ ಎಂಬುದು ನಾನಲ್ಲ ಈ ಮಾನವ ಜನ್ಮವು ನಾನಲ್ಲ ನಾನ ಎಂಬುದು ನಾನಲ್ಲ ಈ ಮಾನವ ಜನ್ಮವು ನಾನಲ್ಲ ನಾನಾಗಿ ದುಡಿದವ ನಾನಲ್ಲ ಆಶಿಸುವ ಸರಿಪಡ ಬಿಟ್ಟಿಲ್ಲ ನಾದ ಬಿಂದು ನಿಜವಾದ ವಸ್ತು ನಿಜವಾದಗೊಳಿದ್ದವ ನಾನಲ್ಲ ಎಲ್ಲದಕ್ಕೂ ನಾನ ಈಗ ಏರಿ ಮೆಲ್ಲ ಏರಿ ಏರಿ ತಳಗ ಹಾರಿ ಹಕ್ಕಿ ಬಂದ ಕೊಂತ ಚಲ್ಲ ಮಬ್ಬೈತಿ ಏರಿ ಮೆಲ್ಲ ಏರಿ ಏರಿ ತಳಗ ಹಾರಿ ಹಕ್ಕಿ ಬಂದ ಕೊಂತ ಚಲ್ಲ ಮಬ್ಬೈತಿ ಹುಡುಗ್ಯಾರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿ ಕರಗಾಗೋದೆ ಬೆಪ್ಪರಾಗಿರಪ್ಪ ಹೆಂಡ ಓ ಹೆಂಡ ಸಿರುಪಾದ ಹೆಂಡ ಓ ಹೆಂಡ ಸಿರುಪಾದ ನೋಡ ಅಲ್ಲಿ ಒಳಗೆ ಸೊನ್ನೆ ಮಾಡ್ರಿ ಕಾಲಕ್ಕಾಗಿ ಹೊರಗೆ ಬಂದೆ ನಂಗೆ ಉಗ್ಯಾಕತ್ರ ಅವ್ರು ಅಟ್ರ ಬುದ್ಧಿ ಬೇಡ ನಿನಗಂತಿ ನಾನು ಏನ್ರಿ ಕಿತಾಪತಿ ಅವ್ರೆ ಅಲ್ಲ ಒಂದು ಸವಣ ಒಟ ಒಟ ಅಂತ ಅಲ್ಲಿದೆ ಅಪ್ಪ ನೀನು ಅಲ್ರಿ ಒಂದು ಸವಣ ದಾರಿ ಮ್ಯಾಗ ನಿತ್ತ ಒಟ 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 ಅಂತ ಹಚ್ಚಿರಲ್ಲ ಯಾರು ದಾರಿ ಕಾಯಕತ್ತೀರಿ ಇಬ್ರು ಏನು ಮಾಡೋದವ ಪಕ್ಕ ಕೈನ ಕೊಟ್ಟು ಹೋಗಿಲ್ಲ ನಿನ್ನ ದಾರಿಗೆ ಹಾಕತ್ತೀವ ಮತ್ತೆ ಮುಂದೆ ಹೆಂಗ ನಮ್ದು ಮತ್ತೆ ಒಡ ಇದು ಹೇಳ್ತೀನಿ ಸವಾಲ್ ಹಾಕ್ನತ್ ಹೋದಾಗ ಗಪ್ಪ ಆಗಿಲ್ಲ ಅದಕ್ಕೆ ಬಂದು ನಿಂತಿರೇನ ಬಾವಿಪತಿ ಅವ್ರೆ ನಂದು ಸ್ಪರ್ಧೆ ಹೇಳ್ತೀನಿ ಅದ್ರೊಳಗೆ ಯಾರು ಗೆಲ್ತೀರ ಅವ್ರು ನಾನು ಮದುವೆ ಹಾಕಿನಿ ಅಣ್ಣ ಬಂದ 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 ನನಗಿಂತ ಮೊದಲು ಎಲ್ಲ ಮುಗಿಸಿ ಕೂತಿಯಲ್ಲಪ್ಪ ಎಲ್ಲ ಕೂತಿಲ್ಲ ಇವು ನೋಡ್ರಿ 3 ಮಂಗೆ ಇದ್ದಂಗ ಇವು ನಿನ್ನೆ ನಮ್ಮ ರಾತ್ರಿ ಪತ್ರಾಸ್ಪ ನಮ್ದು ಮಣಿ ಐತ್ರೆ ಮುಷ್ಯ ಇಳ್ದ ಸುಳಿಮ್ಗಂದ ಧಡಕ್ ಕಜ್ಜಿಗುದು ಥಳಬ ಧಡಕ್ ಕಜ್ಜಿಗುದು ಥಳಬ ಹಿಂಗ ಮಾಡೈತಿ ನಾವು ಬೆಳ್ತಾ ನಿದ್ದಿನಿಲ್ಲ ಇರ್ಲಿ ಇವತ್ತು ಸಮಸ್ಯೆ ಬಗೆಹರಿಸೋನು ಯಾಕಪ್ಪ ಏನ 3 ಮಂದಿ ಕೂಡಿ ಏನೋ ವಿಚಾರ ಮಾಡಾಕತ್ತಿರಲ್ಲ ಏನಾರ ಸಂಘವು ಏನಾರ ನಮ್ಮ ಮದುವೆ ಬಗ್ಗೆ ಏನಾರ ಮಾಡ್ಯಾಳ ಆಕೆನ ಕರ್ಕೊಂಡು ಹೋಗಿ 3 ತಿಂಗಳದ 3 ಮಕ್ಕಳು ಹಡಿಬೇಕಂತ ಮಾಡಿ ನೀವ್ ಹೆಂಗ್ ಮಾಡ್ಬೇಕಂತ ಮಾಡಿರಪ್ಪ ಇದು ನಿನ್ನ ಕಡೆ ಕೆಲಸ ಆಗೋ ಮಾತಲ್ಲ ಯಾಕಂದ್ರೆ ಫಸ್ಟಿಗೆ ಬಂದಾಗ ನಾನು ಹಲವು ಮಾಡಿನಕ್ಕಿನ ಏನೋ ಇದ್ರು ಆಕಿ ನಾನು ಹೇಳ್ತೀನಿ ಆಗ್ಬೇಕು ನಿಮಗಿಬ್ಬರಿಗೆ ಸಿಗುವುದಿಲ್ಲ ನೋಡ್ತಮ್ಮ ಹಂಗೆ ಮಾಡೋದು ಬೇಡಪ್ಪ ಅದ್ರಾಗ 3 ಭಾಗ ಮಾಡೋನು ಸೋಮರ್ಲಿ ಹೇಳ್ತ ನೀ ಗಡಬಡ ಮಾಡಬೇಡ ಯಾಕಂದ್ರೆ ನೀವಿಬ್ರು ಸಣ್ಣವ್ರು ಹಾಕಿರಿ ನೀ ಆ ದಂಡಿ ಈ ದಂಡಿ ನೀವು ತೊಳಕತ್ರಿ ನಾ ನಡಬರ್ಕಿ ಗಚ್ಚಿ ಹಿಡ್ಕೊಂಡು ಯಾರ ಬಡಿಯಾಕ ಬಂದ್ರ ತಗೊಂಡು ಓಡ್ ಗಂಟೆ ಹೋಗ್ತೀನಿ ಓಡ್ದ ಏನ್ರಿ ಕಿತಾಪತಿ ಅವ್ರೆ ಅಂದ್ರೆ ನನ್ನ ಕರ್ಪೂರದ ಗೊಂಬೆ ಮಾಡ್ರಿ ನೀವು ಕರ್ಪೂರ ಗೊಂಬೆ ಯಾಕೆ ತಾಯಿ 3 ಭಾಗ ಮಾಡೋನು ಏನಕ್ಕಾಗತ್ತಕೈತಿ ನನಗೆ ನಡಗಿಂದ ಬೇಕ ನನಗೂ ಬೇಕ ನಡುವಿಂದ ಅಲ್ಲಪ್ಪ ನೀವಿಬ್ರು ಅಂದ ಜಾಗಕ್ಕೆ ಕೈ ಹಾಕಿದ್ರೆ ನಾ ತಲೆ ಕೊಬ್ಬರಿ ಎಣ್ಣೆ ಉಣಿಸಿ ಕಾಲು ಹಚ್ಚಿ ಗಸ ತಿಕ್ಕಿ ಈಗಿನ ಕೂಸನ್ ಜೋಪಾನ ಮಾಡ್ಕೊತ ಹೋಗ್ಲೇನು ಏನದು ನೀವು ಮಾತಾಡ್ಕೊಂಡ್ರೆ ನಾವೇನು ಏನು ಕಿಮ್ಮತ್ತನೇ ಇಲ್ಲ ಅದಕ್ಕೆ ಹೇಳಿನ್ರಿ ನಾನು ನೋಡ್ರಿ ಅಕ್ಕಿನೇ ಕೇಳಲ್ಲ ಹೆಂಗತ್ತ ಅಲ್ಲ ನಡುವಿಂದ ಬೇಡ ತೆಳಗಿಂದ ಬೇಡ ಮ್ಯಾಗಿಂದ ಬೇಡ ನಾ ಅವಾಗ್ಲೇ ಹೇಳಿನಿ ಯಾರು 1 kg ಮೆಣಸಿಕಾಯಿ ತಿತ್ತಾರಲ್ಲ ಅದ್ರೊಳಗೆ ಯಾರು ಗೆಲ್ತಾರ ನಾ ಅವ್ರನ್ನ ಮದುವೆ ಆಗೋದು ಅಂತ 1 ಕಿಲೋ ಮೆಣಸಿಕಾಯಿ ತಿನ್ಬೇಕ ತಡಿವಲೆ ಯಾವತ್ತಾನೆ 4 ತಿಂಗಳು ಟೈಮ್ ಕೊಡ ಅದ್ರಾಗ ಮೊದಲು ತುಂಬಾ ತಿಂತೀನಿ ಈ ಕಡೆ ತೆಳಗ್ ತಿಂತೀನಿ ನಡವರ್ಕಿನ್ ತಿಂತೀನಿ ತಿಂದು ನಾಯಿ ಮಾಡ್ಕೋತ ನಿಮ್ ಕಡೆ ಬರ್ತೀನಿ ಕಿತಾಪತಿ ಅವ್ರೆ ಆವಾಗ ತಿನ್ನೋದು ಹೇಳಿಲ್ಲ ಈಗ ತಿಂದು ತೋರಿಸ್ಬೇಕು ನನಗ ತಿಂದ್ರ ಮೊದಲ ತೇಕಾಕತ್ತೀರಿ ಮತ್ತ ಅದಕ್ಕೆ ಹೇಳ್ರಿ ಅಲ್ಲ ಈಗ ಏನಿಲ್ಲವ ಅದು ಸ್ವಲ್ಪ ಇದು ಆಗೈತಿ ಗ್ಯಾಸ್ ಟ್ರಬಲ್ ಅಂದ್ರೆ ಈ ಮಾತಿನ ಮೇಲೆ ನೀ ಮೆಣಸಿಕಾಯಿ ತಿನ್ನುದಿಲ್ಲ ನಡವರ್ಕಿನ್ ತಗೊಳ್ಳಿಲ್ಲ ನಂಗಾತ ನಡಬರ್ಕಿಂದ ತಿನ್ನೋನಂದ್ರ ಇವ ಒಂದ್ ಬ್ಯಾರಲ್
ಒಂದು 4 ತಿನ್ನು 10 ತಿನ್ನು ಅಂದ್ರೆ ಯಾರ ತಿಂದಾರ ನಿನ್ನ ಸಲಾಗಿ ಕಿಲೋಗಟ್ಲೆ ಮೆಣಸಿಕಾಯಿ ತಿಂದಿನ ಕೂಡ ಏನು ಸಂಸಾರ ಮಾಡ್ಬೇಕು ಪೈಕನಿಗೆ ಅಡ್ಡಾಡ್ಬೇಕು ಬಂದ್ರೆ ಹೇಳು ನಾ ಬೇಕೋ ಬೇಡ ಹೇಳಕ್ಕೆ ಒಂದಿಟ್ಟು ಲಿಮಿಟ್ ಐತಿ ನಾ ಬೇಕೋ ಬೇಡ ಅದೇನು ಕೆಲಸ ಆಗೋ ನಿಮಗೆ ಬೇಕೋ ಬೇಡ ಓ ಕೋಪಾನ ಕೊಡ್ತೀನಿ ಒಬ್ಬೊಬ್ರು ಕೊಡೆ ಹಚ್ಚಿ ಬರ್ರಿ ನೋಡ್ ತಂಗಿ ಬಿದ್ದಿ ಬಿದ್ದಿ ನಾ ತಾಕತ್ತೈತಿ ನನಗೇನ ತಾಕತ್ತಿಲ್ಲ ತಿಳ್ಕೊಬೇಡ ಏ ಐತ್ರಿ ಮೊದಲು ಎಲ್ಲಾದ್ರಾಗ ತಾಕತ್ತೈತ್ರಿ ತೇಕುದೊಳಗೆ ತಾಕತ್ ಸಿಗೋತ್ ನಿಮ್ಗೆ ಇರ್ಲಿ ಎಷ್ಟೊತ್ತನ ಬಾಳ ಮಾತಾಡಿ ಒಂಥರ ಅನ್ಸಾಕತೈತಿ ಹೌದ್ರಿ ಒಂಟ ಹೋಗದ್ ಬಿಡ್ಲ ಮಾಡ್ರಿ ಮಾಡ್ರಿ ಹೋಗಿ ಹೋಗಿ ಅವ್ ಮಾತ್ರ ಹಾ ಹಿಡಿ ತೆಗೆದು ನೋಡಿ ಈಗ ಪೋಂಗಿ ಕಾಲಿನ ಹೊಟ್ಟೆ ಬಿಟ್ಟು ನನಗೆ ಮುಚ್ಚರಿ ಅದಲ್ಲ ಬರೀ ಅದ್ರ ಮೇಲೆ ನೆದರಿ ಬಿಟ್ಟು ಆಯ್ತು ನೋಡೋಣ ನೋಡಿ ಕೂತ ಆಟ ಆಡ್ಬೇಕನ್ನಾಗತ್ತೀನಿ ಇನ್ನ ಯಾರ ಏನದು ಹಾ ಎದ್ದೇ ಇರ್ತದೆ ಇನ್ನ ಯಾಡು ಅವ್ರನ್ನ ಕಳಿಸಿ ಅವ್ರ ಒಬ್ಬರ ಈಗ ಮಾಡೋರು ಯಾಗ ಅಲ್ಲಿ ಬೇಡ ಅಡೆ ಅಡೆ ಜರ್ ಜರ್ಜ ಅಡೆ ಜಾಗಿಲೆ ಗಿಟ್ಗೋರ ಏನದು ಗಿಟ್ಟಿ ಕನಲ ಅನಸ್ತಾರ ಯಾರವರು ಇಲ್ಲಿ ಮಲಗಾನ ಮಾಗೋಳ ಅಲ್ಲೊಂದು ಹಾಗಿತ್ತು ನೋಡ ಗಿಂಡಿಗೆ ಕಲ್ಲ ಬಗಿತಾರ ಜಾಗಿಲೆ
ಲಗಿಟಗಾರ ಗಿಂಡಿ ಕಣದ ಅನುಮಾರ ಈ ಮಲಗಾದ ಹುಡುಗೂರ ಗಿಂಡಿಗೆ ಎಲ್ಲ ಬಗೆದಾರ ನನ್ನ ಜೀವ ನೀ ಮಾಡದ ನನಗ ವೈಯಾರ ಹೂವ ಬಳ್ಳಿ ಹಂಗ ತಪ್ಪೀರಿ ನನಗ ನಾಟಕ ನಡೆಸಿರಿ ಹೇ ಗೌರಿ ಸಿಕ್ಕ ಗೌರಿ ನೀರನ್ನ ಬಂಗಾರಿ ಜಾಗೀಲೆ ಇಟ್ಕೋರ ಗಿಂಡಿ ಕನ್ನಡ ಅನಸ್ತಾರ ಈ ನಾಟಕ ಹುಡುಗೂರ ನಿನ್ನ ಜೋಡಿ ಕಬಡ್ಡಿ ಆಡತಾರ ಅನತಾರ ಈ ನಾಟಕ ಹುಡುಗೂರ ನಿನ್ನ ಜೋಡಿ ಕಬಡ್ಡಿ ಆಡತಾರ ಲ ಲ ಲ ಏನು ಬರೋ ಹೊಟ್ಟಿನ ಬಡಕತ್ತೈತಿ ನನಗೆ ಯಾಕಂದ್ರೆ ಕೈನ ಕಾಣೋದು ನಮ್ಮ ಎಲ್ಲ ಕಿನಾಲ್ ಬಂದು ನಮ್ಮ ಕಿನ ಚಾಲು ಐತಿ ಯಾಕಂದ್ರೆ ಜಳಕ ಮಾಡಿದಂಗಾಗೈತಿ ಆಯ್ತ್ರಿ ನಾ ಹೋಗಿ ಬರ್ಲ ಅಂದೆ ಬೇಡ ಬಿಡಂಗ ಅಲ್ಲ ನೀ ಕುಣಿದಾಡ್ಕತ್ತ ನೀನು ಹೊಟ್ಟಿನ ಕುಣಿದಾಡಕತ್ತ ನೋಡ ಕುಟ್ಟತಾರ ಅಲ್ಲಿ ನೋಡಲ್ಲಿ ಒಟ್ಟ ಹೊಟ್ಟಿನ ಕರಗಬೇಕಪ್ಪ ಹಾ ಏನ ಚಂದ ಕಾಣ್ತಿದೀಯ ಮುರುಗನ ನಿಂಚದಡಿ ಹುಡುಗಿ ನಿನ್ನ ತುಟಿ ಬಣ್ಣ ಏನ ಚಂದ ಕಾಣ್ತಿದೀಯ ಮುರುಗನ ನಿಂಚದಡಿ ಹುಡುಗಿ ನಿನ್ನ ತುಟಿ ಬಣ್ಣ ಹರಿಗೆ ನಾಚಿಸುವದರೆ ನಿನ್ನಲು ವರದಾನ ಸೇರೋದು ನಾ ಮೈಯ ಬಾಟಕ ಗಂಗ ನೋಟ ಮಾಯಾರ ಮಾದಿಹನ ಬರ್ಲ್ರಿ ಟಾಟಾ ಬಾಯ್ ಬಾಯ್